ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಅನಿಸ್ತಿದ್ಯಾ ಆಸ್ ಅ ಪ್ರೊಡ್ಯೂಸರ್ ಆಗಿ ನಿಮಗೆ? ಸತ್ಯ ಹೇಳ ಸರ್, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಂದ್ರೆ ಅವ್ರಿಗೆ ಅವರೇ ಮಾಡ್ಕೋಬೇಕಷ್ಟೇ, ಇಲ್ಲ ದೇವ್ರು ಮಾಡಬೇಕು. ಏನು ಸರ್ 24 ಗಂಟೆ ಟೈಮ್ ಕೆಲಸ ಮಾಡ್ತಾರೆ. ಟ್ರೋಲ್ ಸಾಂಗು ತುಂಬ ವೆರಿ ಟ್ರೆಂಡಿ ಆಗಿತ್ತು. ಸಾಕಷ್ಟು ವಿಚಾರಗಳನ್ನು ಒಂದೇ ಒಂದು ಸಾಂಗ್ನಲ್ಲಿ ಇನ್ಕ್ಲೂಡ್ ಮಾಡುವಂಥ ಒಂದು ಕಾರ್ಯವನ್ನು ಉಪೇಂದ್ರ ಅವರು ಮಾಡಿದ್ರು. ಹಂಸಲೇಖಾಜಿ ಅವರು ಹಳೆ ಟ್ಯೂನ್ ಇದು, ಏನು ಹುಡುಗಿರೋ ಇದು ಯಾಕಿಂಗ್ ಆಡ್ತಿರೋ, ಲವ್ 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 ಅಂತ ಕಣ್ಣೀರು ಇಡ್ತಿರೋ, ಯಾವುದು ರಣದಿರೋದು. ಅದರಲ್ಲಿ ಎರಡನೇ ಚರಣನೋ ಪಲ್ಲವಿನೋ ಅದು ತಗೊಂಡ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಉಪೇಂದ್ರ ಅವರು ಮತ್ತೆ ಲಹರಿ ಸಂಸ್ಥೆಯ ಬಾಂಧವ್ಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ, 5 ಹಾಡು ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ ಅಂತಂದ. ಏನ್ರಿ ಹಿಂಗೆ ಹೇಳ್ತೀರಾ? ಒಬ್ರು ಹೇಳಿಲ್ವಲ್ಲ ಸರ್ ನಮಗೆ ಈ ರೀತಿ. ಯಾವ ಸಂಸ್ಥೆಗೆ ಹೋದ್ರು ಕೂಡ ಇದು ಯಾವ್ದ್ರಿ ಅಡಲ್ಟ್ ಪಿಕ್ಚರು ಅಂತ ಯಾರೇ ತಗೊಂತಾರೆ. 20,000 ಹಿಂಗೆಲ್ಲ ಆಫರ್ ಕೊಟ್ಬಿಟ್ಟು ಸರ್ ನಮಗೆ. ಸರ್ ನೀವಿಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಿ, ನೀವು ಬಿಡುಗಡೆ ಮಾಡಿ ನೆಕ್ಸ್ಟ್ ವೀಕ್. 100 ಕ್ಯಾಸೆಟ್ ತಗೊಂಡವ್ರಿಗೆ ಸಿನಿಮಾದು 25 ಕ್ಯಾಸೆಟ್ ಫ್ರೀ ಕೊಟ್ಟು ಮಾರ್ಕೆಟ್ನ ಬೂಸ್ಟ್ ಮಾಡ್ಲಿಕ್ಕೆ ಸರ್. ಅದ್ಭುತವಾಗಿ ಅದು ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗುತ್ತೆ. ಬಿಡಿ ಅದೆಲ್ಲೋ ಹೋಗ್ಬಿಡ್ತು. ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಉಪೇಂದ್ರ ಜಿ ಯು ಅಂದ್ರೆ ಯೂನಿಕ್ ಇನ್ ಯೂನಿವರ್ಸಲ್, ಯೂನಿಕ್ ಇನ್ ದ ಇಂಡಸ್ಟ್ರಿ. ಉಪೇಂದ್ರ ಜಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತಕ್ಕಂಥದ್ದು UI ಸಿನಿಮಾದ ಉಪೇಂದ್ರ ಅವರ ರಿಯಲ್ ಸ್ಟಾರ್ ರಿಯಲ್ ಡೈಲಾಗ್ ಆಗಿತ್ತು. ಆದರೆ ನಾನೊಂದು ಸ್ವಲ್ಪ ಚೇಂಜ್ ಓವರ್ ಮಾಡಿ ಹೇಳ್ತೀನಿ. ಒಂದು ಸಿನಿಮಾಗಿಂತ ಆ ಸಿನಿಮಾದ ಹಾಡುಗಳಿಗೆ ಕಲರ್ಫುಲ್ಲು, ಕದರು ಜಾಸ್ತಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ UI ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಲಹರಿ ಸಂಸ್ಥೆ. ಅಫ್ಕೋರ್ಸು ಲಹರಿ ಸಂಸ್ಥೆ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ. ಸೇಮ್ ಉಪ್ಪಿ ಸರ್ಗೂ ಅವರ ಡೈರೆಕ್ಷನ್ಗೆ, ಅವರ ನಟನೆಗೆ ಒಂದು ದೊಡ್ಡ ಲೆಗಸಿ ಹೇಗಿದೆಯೋ ಅದೇ ಥರ ಇಬ್ಬರು ಲೆಜೆಂಡ್ ಗಳು ಸೇರಿದಾಗ ಆಗ್ತಾ ಇರ್ತಕ್ಕಂಥ ಸಿನಿಮಾ ಯು ಮತ್ತು ಐ. ಅದರಲ್ಲಿ 2 ವರ್ಡ್ ಹೇಗಿದೆಯೋ ಆ ಥರ, ಒಂದು ಯು ಅಂತಂದರೆ ಉಪೇಂದ್ರ ಅವರು, ಒಂದು ಐ ಅಂತಂದರೆ ಲಹರಿ ಸಂಸ್ಥೆ. ಸೊ ಆ ಬ್ಯೂಟಿಫುಲ್ ಕಾಂಬಿನೇಷನಿಂದ ಇದೇ ತಿಂಗಳ 20ಕ್ಕೆ ವರ್ಲ್ಡ್ ವೈಡ್ ಬೆಳ್ಳಿ ಪರದೆಯನ್ನು ಬೆಳಗೋದಕ್ಕೆ ಬರ್ತಾ ಇದೆ ಸಿನಿಮಾ. ಅದು ಉಪೇಂದ್ರ ಅವರು ಉಪೇಂದ್ರ ಸಿನಿಮಾಗಳಲ್ಲೇ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನು ಅವತ್ತೇ ಕಟ್ಕೊಟ್ಟಿದ್ರು. ಇದರಲ್ಲಿ ಎಗೈನ್ 2040ರಲ್ಲಿ ಹೇಗಿರುತ್ತೆ ನಮ್ಮ ಪ್ರಪಂಚ ಅನ್ನೋದ್ರ ಬಗ್ಗೆ ಒಂದು ಹೊಸ ಪ್ರಪಂಚವನ್ನು ಕಟ್ಕೊಟ್ಟಿದ್ದಾರೆ. ಆ ಪರಿಕಲ್ಪನೆ ಹುಟ್ಟಿದ್ದ ಹೇಗೆ, ಸಿನಿಮಾ ಹೇಗಾಯಿತು, ಎಷ್ಟೆಲ್ಲ ಅಡೆತಡೆಗಳಾಯಿತು, ಇಷ್ಟು ದೊಡ್ಡ ಸಿನಿಮಾ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು ಅನ್ನೋದನ್ನು ಖುದ್ದು ಲಹರಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಲಹರಿ ವೇಲು ಅವ್ರು ನಮ್ಮೊಟ್ಟಿಗಿದ್ದಾರೆ. ಈ ಸಿನಿಮಾ ಬಗ್ಗೆ ಕುಲಂಕುಷವಾಗಿ ಮಾತನಾಡ್ತಾ ಹೋಗ್ತೀನಿ. ಸಾಹೇಬ್ರೆ, ಮೊದಲಿಗೆ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀರಿ. ತಾವೇಗಿದ್ದೀರಿ? ಸೂಪರ್ ಸೂಪರ್, ಥ್ಯಾಂಕ್ ಯು. ಗ್ಯಾರಂಟಿ ಗ್ಯಾರಂಟಿ. ಉಪೇಂದ್ರ ಸರ್ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ ಮೊನ್ನೆ ಟೀಸರ್ ಬಿಟ್ಟಾಗ, ಧಿಕ್ಕಾರಕ್ಕಿಂತ ಅಧಿಕಾರನೇ ಪವರ್ ಜಾಸ್ತಿ ಅಂತ. ಅದು ಸತ್ಯ. ಇಡೀ ಪ್ರಪಂಚದಲ್ಲಿ ಅಧಿಕಾರಕ್ಕೆ ಪವರ್ ಜಾಸ್ತಿ, ಧಿಕ್ಕಾರಕ್ಕೆ ಸುಮ್ಮನೆ ಕೂಗು ಅಷ್ಟೇ. ಅದು ನಿಜ. UI ನೀವು ನಾನು ಅಷ್ಟೇ ಸಾಬ್ರೆ ಸಬ್ಜೆಕ್ಟು. ಆ UI ಅಲ್ಲೇ ಎಲ್ಲ ಅಡಗಿದೆ. ಯು ಅಂದರೆ ಉಪೇಂದ್ರನು ಅನ್ಕೋಬೋದು, ಉಪೇಂದ್ರ ಅವರು ಇಂಡಸ್ಟ್ರಿ ಅನ್ಕೋಬೋದು ಐ ಅಂದರೆ. ಬಟ್ ನಾನು ಇನ್ನೊಂದು ಹೇಳ್ತೀನಿ, ಉಪೇಂದ್ರ ಜಿ ಯು ಅಂದರೆ ಯೂನಿಕ್ ಇನ್ ಯೂನಿವರ್ಸಲ್, ಯೂನಿಕ್ ಇನ್ ದ ಇಂಡಸ್ಟ್ರಿ. ಉಪೇಂದ್ರ ಜಿ ಈಸ್ ಯೂನಿಕ್. ಅವ್ರು ಮಾಡೋ ಸಿನಿಮಾಗಳು ಯೂನಿಕ್ ಆಗಿರುತ್ತೆ, ಅವ್ರು ಕೊಡೋ ಪ್ರೆಸೆಂಟೇಷನು ಹಂಗೆ ಇರುತ್ತೆ, ಸಬ್ಜೆಕ್ಟು ಹಂಗೆ ಇರುತ್ತೆ, ಅವ್ರ ಥಿಂಕಿಂಗು. ಇವತ್ತು ನೋಡಿ 2040 ಏನಾಗಬಹುದು ಅಂತ ಈ ಸಿನಿಮಾ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಉಪೇಂದ್ರ ಅವರ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ವಿಷಯ ಅಡಗಿರುತ್ತೆ. ತುಂಬ ಇಂಟೆನ್ಸ್ ಮ್ಯಾಟ್ರ್ ಅಂತೂ ಇದ್ದೇ ಇರುತ್ತೆ. ಫಸ್ಟ್ ಲುಕ್ ಬಿಟ್ಟಾಗಲೇ ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತು. ಸಾಮಾನ್ಯವಾಗಿ ನಿಮ್ಗೇನು ಕೊಂಬಿದೆಯಾ ಅಂತ ಮಾತಾಡ್ತೀವಿ ನಾವು. ಅದೇ ಒಂದು ಕುದುರೆಗೆ ಕೊಂಬಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ರು. ಕೊಂಬಿರ್ತಕ್ಕಂಥ ಕುದುರೆ ಮೇಲೆ ಉಪೇಂದ್ರ ಅವರು ಸವಾರಿ ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟು. ಆಗ್ಲೇ ಯೋಚನೆ ಮಾಡೋರಿಗೆ ಒಂದು ಸಣ್ಣ ಹುಳ ಬಿಟ್ಬಿಟ್ಟಿದ್ರು. ನಿಜ ಸರ್, ಕುದುರೆಗೆ ಕೊಂಬಿದ್ದೆ ಅದು ಕಾಣಲ್ಲ ಅಷ್ಟೆ. ಸೊ ಇವರು ತೋರಿಸ್ತಾ ಇದ್ದಾರೆ ಸಿನಿಮಾಲ್ಲಿ ಕುದುರೆ ಕೊಂಬಿದೆ ಅಂತ. ಭಾಳ ಜನ ನೀವು ಹೇಳ್ದಂಗೆ ಏನು ತಲೆಯಲ್ಲಿ ಕೊಂಬಿದ್ಯಾ ಅಂತಂದ್ಬಿಟ್ಟು ಅಹಂಕಾರ, ಅಹಮ್ಮು, ಅಧಿಕಾರ ಇದೆಲ್ಲ ಇದೆ ಸಮಾಜದಲ್ಲಿ. ಈ 3 ಬಿಟ್ಟರೆ ಅಂದರೆ
ಈ ಅಹಂಕಾರ, ಅಧಿಕಾರ, ಅಹಂ 3 ಬಿಟ್ಟರೆ, ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಈ ತೆಗೆದುಬಿಟ್ರೆ ಗೋ. ಸೊ ಇದರಲ್ಲಿ ಈ ಸಬ್ಜೆಕ್ಟಲ್ಲಿ ಇಡೀ ಪ್ರಪಂಚಕ್ಕೊಂದು ಮೆಸೇಜ್ ಇದೆ ಸಾವ್ರೆ, ಅಷ್ಟು ಮಾತ್ರ ಹೇಳುವಲ್ಲಿ ನಾನು. ಕನ್ನಡದ ನೆಲದಿಂದ, ಕನ್ನಡ ತಾಯಿಯ ಮಡಿಲಿಂದ ಲಹರಿ ಸಂಸ್ಥೆ ಹುಟ್ಟು ಬಂತು. ಲಹರಿ ಸಂಸ್ಥೆ 48 ವರ್ಷಗಳನ್ನು ಈ ತಾಯಿ ನಮ್ಮನ್ನು ಕಾಪಾಡಿದೆ. ಅದು ಪ್ರಶಸ್ತಿಗಳಿರ್ಬೋದು, ಲಕ್ಷಾಂತರ ಹಾಡುಗಳು ಬಿಡುಗಡೆ ಮಾಡಿರ್ಬೋದು, ನಮಗೆ ಪ್ರತಿಯೊಂದು ನೆಲ, ಜಲ, ಇಡೀ ಜೀವ ಕೊಟ್ಟಿರುವಂಥ ಮಣ್ಣು ನಮ್ಮ ಕನ್ನಡದ ಮಣ್ಣು. ಸೊ ಇಲ್ಲಿಂದ ಒಂದು ಅದ್ಭುತವಾದ ಒಂದು ಸಿನಿಮಾ ಮಾಡಬೇಕು. ನಮ್ಮ ನೆಲದ ಶ್ರೀಗಂಧದ ಘಮಘಮ ವಾಸನೆ ಇದೆಯಲ್ಲ, ಅದನ್ನು ಇಡೀ ಪ್ರಪಂಚದಾದ್ಯಂತ ಹರಡಿಸ್ಬೇಕಂದ್ರೆ ಏನು ಮಾಡಬೇಕು? ಸಿನಿಮಾ ಮಾಧ್ಯಮನೇ ಒಂದು. ಈ ಥಿಂಕಿಂಗು ಅಣ್ಣ ಮನೋಹರ್ ನಾಯ್ಡು ಅವರಿಗೆ ಭಾಳ ವರ್ಷಗಳಿಂದ ಇತ್ತು. ಸಿನಿಮಾ ಪ್ರೊಡಕ್ಷನ್ ನಿರ್ಮಾಣ ಅಂತ ಮಹಾಕ್ಷತ್ರಿಯ ಮಾಡೋದು, ಅದರಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಇವತ್ತಿಗೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂಥರ ಸುಪ್ರಭಾತ ಇದ್ದಂಗೆ ಯಾಡು ಅಷ್ಟು ಇಟ್ಟಾಯಿತು. ಅದಾದಮೇಲೆ ಗಣೇಶನ ಗಲಾಟೆ ಮಾಡೋದು, ಮಣಿರತ್ನಂ ಸರ್ದು ರೋಜಾ ಮಾಡೋದು ತೆಲುಗಲ್ಲಿ ಲಹರಿ ಪ್ರೊಡಕ್ಷನಲ್ಲಿ. ಅದಾದಮೇಲೆ ಸುಹಾಸಿನಿ ಮೇಡಮ್ ಅವ್ರದ್ದು ಇಂದಿರಾ ಮಾಡೋದು. ಆಮೇಲೆ ಗ್ಯಾಪ್ ಬಂತು. ಸುಮಾರು 20-25 ವರ್ಷಗಳಾದ ನಂತರ ರೈಡರ್ ಮಾಡೋದು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು. ಅದಾದಮೇಲೆ ರೈಟರ್ ಪದ್ಮಭೂಷಣ್ ಅಂತ ತೆಲುಗಲ್ಲಿ ಮಾಡೋದು. ಅದು ಪಿಕ್ಚರ್ ಹಿಟ್ಟಾಯಿತು. ಮೇನ್ ಫೇಮಸ್ ಅಂತ ಮೊನ್ನೆ. ಈ ವರ್ಷದಲ್ಲಿ 3 ಪಿಕ್ಚರ್ ಬಿಡುಗಡೆ ಮಾಡಿದ್ದೀವಿ ಸರ್. ಎಸ್ ಸರ್, ಈಗ ನನಗೂ ಸೇರಿದಂತೆ ಸಾಕಷ್ಟು ಜನ ಅಂದ್ಕೊಂಡಿರೋದೇನು, ಲಹರಿ ಸಂಸ್ಥೆ ಬಹುಶಃ ರೈಡರ್ ಸಿನಿಮಾದ ಮೂಲಕ, ನಿಖಿಲ್ ಕುಮಾರಸ್ವಾಮಿ ಅವರ ರೈಡರ್ ಸಿನಿಮಾದ ಮೂಲಕನೇ ಪ್ರೊಡಕ್ಷನ್ ಶುರು ಮಾಡಿದ್ರೇನೋ ಅಂತ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, 90ಸಲ್ಲೇ ಒಳ್ಳೊಳ್ಳೆ ಎವರ್ಗ್ರೀನ್ ಸಿನಿಮಾಗಳನ್ನು ನಿಮ್ಮ ಸಂಸ್ಥೆ ಕೊಟ್ಟಿದೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ರೋಜಾ ಸಾಂಗುಗಳು ಇವತ್ತಿಗೂ ನಾವು ಕೇಳ್ತೀವಿ. ರೋಜಾ ಸಿನಿಮಾ ಒಂದು 100 ಬಾರಿ ನೋಡಿದ್ರೂ ಬೇಸರ ಅಂತೂ ಆಗಲ್ಲ, ಆ ಥರದ ಒಂದು ಸಿನಿಮಾ. ಸೊ ಈಗ ಅಂತಹವುಗಳ ಸಾಲಿಗೆ UI ಸಿನಿಮಾ ಕೂಡ ಸೇರ್ಕೊಳ್ತಾ ಇದೆ. ಖಂಡಿತ ಸರ್. UI ನಿರ್ಮಾಣ 2 ವರ್ಷ ಆಯಿತು ಸರ್. ಬಂಡಿ ಮಂಕಾಳಮ್ಮ ದೇವಸ್ಥಾನದಲ್ಲಿ ಮುಹೂರ್ತ ಆಯಿತು. ಎಲ್ಲರೂ ವೆಂಕಟರಮಣ ಸ್ವಾಮಿಯ ನಾಮ ಹಾಕ್ಕೊಂಡು ಹೋಗಿದ್ದು. ಅಲ್ಲಿ ಇದೇ ಪತ್ರಿಕಾ ಮಿತ್ರರು ತಾವು ಇದ್ದ ಕೇಳಿದ್ರಿ ಕೂಡ, ಏನು ಸರ್ ನಾಮ ಅಂತ. ವಿ ಬಿಲೀವ್ ಇನ್ ಹಿಂದುತ್ವ. ನಮ್ಮ ದೇವ್ರನ್ನ ನಾವು ಭಾಳ ಬಿಲೀವ್ ಮಾಡ್ತೀವಿ ಸರ್. ಆ ದೇವರ ಆಶೀರ್ವಾದದಿಂದನೇ ಇವತ್ತು ನಾವೆಲ್ಲ ಇರೋದು. ಸೊ ಆ ತಾಯಿ ಆಶೀರ್ವಾದದಿಂದನೇ ಈ ಸಿನಿಮಾ ಕಂಪ್ಲೀಟ್ ಆಗಿರೋದು ಕೂಡ. ಅಂದರೆ ಈ ಸಿನಿಮಾ ಮಾಡಬೇಕು ಅಂದಾಗ ಅಣ್ಣ ಮನೋಹರ್ ನಾಯ್ಡು ಅವರು, ನವೀನ್ ಅಣ್ಣನ ಮಗ, KP ಶ್ರೀಕಾಂತ್ ಅವರು ಡಿಸ್ಕಷನ್ ಮಾಡೋರು. ಫಸ್ಟು ಡಿಸ್ಕಷನ್ ಮಾಡಿ, ಈ ಥರ ಒಂದು ಸಬ್ಜೆಕ್ಟ್ ಇದೆ ಸರ್ ಉಪ್ಪಿ ಸರ್ ಹತ್ರ, ಇದು ಡಿಸ್ಕಷನ್ನು ಒಂದ್ಸಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ದು ನಿಜ. ಡಿಸ್ಕಷನ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಅಣ್ಣ ಮನೋಹರನ್ನ ಹೇಳಿದ್ರು, ಗೋ ಹೆಡ್ ಅಂದರು. ಅದಾದಮೇಲೆ ಇನ್ನು ಸ್ಟಾರ್ಟ್ ಆಯಿತು. ಫಸ್ಟು ಅವ್ರು ಮನೆಗೆ ಹೋದ ಸರ್ ನಾನು, ಭಾಳ ವರ್ಷಗಳ ನಂತರ ಹೋಗ್ಬಿಟ್ಟು, ಬನ್ನಿ ಗುರುವೇ, ಟಿಪಿಕಲ್ ಉಪೇಂದ್ರ ಸರ್ ಸ್ಟೈಲ್ ಅದು. ಏನು ಸಾಹೇಬ್ರೆ ಅಂತ ನನ್ನ ಸ್ಟೈಲು. ಏನು ಚೇಂಜ್ ಆಗಿಲ್ವಲ್ಲ ನೀವು ಅಂದರು. ಹೆಂಗೆ ಸರ್ ಚೇಂಜ್ ಆಗೋಕ್ಕಾಗುತ್ತೆ? ಇಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು, ಒಂದೇ ಕಾಲೇಜಲ್ಲಿ ಓದಿದ್ದು. ಹೌದು, ಬೆಂಗಳೂರು ಹೈಸ್ಕೂಲಲ್ಲಿ ಓದಿದ್ದು ಸರ್. ಆಚಾರ್ಯ ಪಾಠಶಾಲೆಯಲ್ಲಿ ಕಾಲೇಜಲ್ಲಿ ಓದಿದ್ದು. ಅವ್ರು ಉಪೇಂದ್ರಜಿ ಕ್ಲಾಸ್ಮೇಟ್ಸಾ ಬ್ಯಾಚ್ಮೇಟ್ಸಾ? ಅವ್ರು ಉಪೇಂದ್ರಜಿ ಆಗ್ತಾರೆ ನನಗೆ ಗೊತ್ತಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅವ್ರಿಗೆ ಗೊತ್ತಿಲ್ಲ. ಇಬ್ಬರು ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಫಂಕ್ಷನ್ ಆದಾಗ, ಈ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅಂತ ಇದೆಯಲ್ಲ, ಕರೆದಾಗ ಎಲ್ಲ ಮೇಷ್ಟ್ರುಗಳು ಇದೇನಪ್ಪ ಇವರಿದ್ದಾರೆ ಅಂದಾಗ ಅವ್ರಿಗೂ ಆಶ್ಚರ್ಯ, ನನಗೂ ಆಶ್ಚರ್ಯ. ಅಂದರೆ ನಾನು ಅವ್ರಿಗೆ ಸೀನಿಯರು. ಯಾವುದರಲ್ಲಿ? ಸ್ಕೂಲಲ್ಲಿ, ಕಾಲೇಜಲ್ಲಿ ಸರ್, ಸಿನಿಮಾಲಲ್ಲ. ಸಿನಿಮಾನಲ್ಲಿ ಅವ್ರು ಸೀನಿಯರು, ಸ್ಕೂಲಲ್ಲಿ ಅವ್ರು ಜೂನಿಯರ್ ನನಗೆ, ಇಲ್ಲಿ ಅವ್ರು ಸೀನಿಯರು ಸಿನಿಮಾಲಿ. ಸೊ ಕಂಪ್ಲೀಟ್ ಒಂದು ಏನಂತೀರಿ ಸಿಂಗಲ್ ಲೈನ್ ಸ್ಟೋರಿ ಹೇಳಿದ್ರು. ಅದು ಹೇಳಿದಾಗ ನನಗೆ ಅನ್ನಿಸ್ತು, ಹೌದಲ್ವಾ, ಪ್ರಪಂಚದಲ್ಲಿ ಇದೆಲ್ಲ ಆಗ್ತಾ ಇರೋ ಸತ್ಯ ಅಲ್ವಾ? ಇದಕ್ಕೆ ಉತ್ತರ ಕೊಡಬೇಕಂದ್ರೆ ಸಿನಿಮಾ ಭಾಳ ಬೇಗ ಸಿನಿಮಾದಲ್ಲಿ ಜನಕ್ಕೆ ಉತ್ತರ ಕೊಡ್ಬೋದು ಸರ್, ಕನೆಕ್ಟ್ ಆಗುತ್ತೆ. ಸೊ ಒಂದು ಲೈನು 2 ನಿಮಿಷ ಮಾತಾಡಿದ್ರು ಅಷ್ಟೇ. ನಾನು ಕಂಪ್ಲೀಟ್ ಸಬ್ಜೆಕ್ಟ್ ಕೇಳಲಿಲ್ಲ. ದೇವರಣ್ಣ ಇವತ್ತಿಗೂ ಸಿನಿಮಾ ನೋಡಿಲ್ಲ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇನ್ನು 9 ದಿನ ಇದೆ ಸರ್. ಇನ್ನು ನಾನು ಸಿನಿಮಾ ನೋಡಿಲ್ಲ. 9 ತುಣುಕುಗಳನ್ನು ಮಾತ್ರ ನೋಡಿದ್ದೇನೆ. ಓನ್ಲಿ 9 ಶಾರ್ಟ್ ಮಾತ್ರ ನೋಡಿದ್ದೀನಿ. ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲದೆ ಬರೀ ಡೈಲಾಗು.
ಅದು ಹೈದರಾಬಾದ್ಗೆ ಹೋದಾಗ ಡಬ್ಬಿಂಗ್ ಆಗ್ತಾಯಿತ್ತು ತೆಲುಗು. ಸರಿ ಟೈಮ್ ಇತ್ತು ಸರ್, ಬಂದೋಗಿ ಅಂತಂದ್ರು. ಅಲ್ಲಿ ಹೋದಾಗ ಒಬ್ಬ ತಿಂದು ನೋಡಿದೆ, ಅದ್ಭುತವಾಗಿತ್ತು. ಅದು ಉಪೇಂದ್ರ ಸರ್ ಅವರ ಡೈಲಾಗ್ಗಳು, ಅವ್ರ ಆ್ಯಕ್ಷನ್ನು ನಿಮ್ಗೆ ಗೊತ್ತೇ ಇದೆ ಸರ್. ಇಟ್ ವಿಲ್ ಬಿ ಯೂನಿಕ್. ಅದ್ಭುತವಾಗಿತ್ತು ಅಷ್ಟೇ. ಅದಾದಮೇಲೆ ನಾನು ಯಾವುದು ಶಾರ್ಟು ನೋಡೋಕೆ ಹೋಗಿಲ್ಲ, ಏನೂ ನೋಡೋಕೆ ಹೋಗಿಲ್ಲ. ಬಟ್ ಸಬ್ಜೆಕ್ಟ್ ಅವರು, ನಾನು ಡಿಸ್ಕಷನ್ಗೆ ಅಂತ ಹೋದಾಗ 2 ನಿಮಿಷ ಏನು ಮಾತಾಡಿದ್ವಲ್ಲ, ಅದಾದಮೇಲೆ ಬರೀ ನಾವೇನು ಲೋಕಾಭಿರಾಮವಾಗಿ ಏನು ಮಾತಾಡ್ತಾ ಇದ್ವು ಅಂದರೆ ಸರ್, ನೀವು ಬಿಲೀವ್ ಮಾಡೋದಿಲ್ಲ, ಈ ಜಗತ್ತು, ಇವತ್ತಿನ ಪರಿಸ್ಥಿತಿ, ಈ ಸಮಾಜ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ರಾಜಕೀಯ ಏನಾಗ್ತಾ ಇದೆ, ಸೋಕಾಲ್ಡ್ ಕರಪ್ಷನ್ ಅನ್ನೋದು ಯಾವ ರೀತಿ ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇದೆ, ಇದ್ರ ಬಗ್ಗೆ ತುಂಬ ಮಾತಾಡ್ದು. ಯಾಕೆ ಮಾತಾಡ್ದು ಅಂದರೆ ಸರ್, ಅವ್ರು ಬಂದಿದ್ದು 0ಇಂದ, ನಾವು ಬಂದಿದ್ದು 0ಇಂದ. ಆ 0ಇಂದ ಬಂದಿದ್ದು ಆ ನೋವು ನಮಗೆ ಮಾತ್ರ ಗೊತ್ತಿದೆ. ತಾಯಿ ಹಾಲುಂಡವ್ರು ನಾವು, ಅದಾದಮೇಲೆ ನೋವುಂಡವರು, ಅದಾದಮೇಲೆ ಅವಮಾನಗಳುಂಡವರು, ಅದಾದಮೇಲೆ ಸನ್ಮಾನನು ಭಗವಂತ ಅದೂ ಆಗಿದೆ ಸರ್, ಇಲ್ಲ ಅಂತಲ್ಲ. ಬಟ್ ಇದೆಲ್ಲ ಪ್ರೊಸೆಸ್ ಆಫ್ ಲೈಫು. ನಾನು ಯಾವಾಗಲೂ ಹೇಳ್ತೀನಿ, ಆ ಗರ್ಭ ಶ್ರೀಮಂತರಲ್ರಿ ನಾವು, ಗರ್ಭ ಶ್ರೀಮಂತಿಕೆ ಇಟ್ಕೊಂಡ್ಬಂದಿದ್ದೀವಿ ಅಂತ ಗರ್ವವಾಗಿ ಹೇಳ್ತೀನಿ ನಾನು. ಭಾಳ ಜನ ಕೇಳಿದ್ರು, ಏನು ರೀ ಇದು ಡೈಲಾಗ್ ನಿಮ್ಮದು ಅಂತ. ಡೈಲಾಗ್ ಅಲ್ಲ ಸರ್, ಈ ಸತ್ಯ ನಿಘಂಟಲ್ಲೂ ಕೂಡ ಇಲ್ಲ. ಇದು ನಾನು ಕನ್ನಡ ಮೀಡಿಯಂ ಹುಡುಗ, ನಿಘಂಟಲ್ಲೂ ಇಲ್ಲ. ಇದು ನೋವಿಂದ ಬಂದಿರೋ ಮಾತು ಸರ್. ಭಾಳ ಜನ ಶ್ರೀಮಂತರು ನೋಡಿದ್ದೀನಿ ನಾನು, ನಮ್ಮಲ್ಲಿ ಗುಣ ಇತ್ತು, ಸಂಸ್ಕಾರ ಇತ್ತು, ತಂದೆ ತಾಯಿದು ಕೊಟ್ಟಿದ್ದು ನಮ್ಗೆ ಅದೇ. ಬಟ್ ಶ್ರೀಮಂತರು ನಮ್ಮನ್ನು ಹೆಂಗೆ ನೋಡೋರು ಅಂದರೆ, ಒಳ್ಳೆ ಫ್ಯಾಮಿಲಿ ಅಪ್ಪ, ಒಳ್ಳೆ ಹುಡುಗರು ಅಂತ ಹೇಳೋರು ಅಷ್ಟೇ. ಬಟ್ ಅವ್ರು ನೋಡೋ ರೀತಿ ಬೇರೆ ಇತ್ತು. ನಮ್ಮನ್ನು ಕೀಳರ ಮೇಲೆ ನೋಡ್ತಾ ಇದ್ರು, ಯಾಕಂದ್ರೆ ನಮ್ಮ ಹತ್ರ ಹಣ ಇರಲಿಲ್ಲ, ಗುಣಕ್ಕೆ ಬೆಲೆ ಇಲ್ಲ ಸರ್. ಆಗಿನ ಕಾಲದಲ್ಲೇ ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರಿಗೂ ಅದೇ ಆಗಿದೆ. ಉಪೇಂದ್ರ ಜಿ ಕೂಡ ಈ ಆಲ್ಸೋ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ ಲೈಕ್ ದಿಸ್. ಸಿಕ್ಕಾಪಟ್ಟೆ ನೋವು ತಿಂದಿದ್ದಾರೆ, ಇಲ್ಲ ಅಂತಲ್ಲ. ಸೊ ಎಲ್ಲಿ ಕನೆಕ್ಟ್ ಆಯಿತು ಅಂದರೆ, ನಾವು ಬೆಳೆದು ಬಂದ ದಾರಿ ಹಂಗೆ ಇತ್ತು, ಕಷ್ಟ ಕಾರ್ಪಣ್ಯಗಳು, ಅದನ್ನ ಮರೆಯೋಕ್ಕಾಗಲ್ಲ. ಬೆಳೆದು ಬಂದ ದಾರಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಒಳ್ಳೆ ಮಾತು ಹೇಳಿದ್ರಿ ಸರ್. ಯಾರೇ ಆಗಲಿ, ನಾವು ಎಲ್ಲಿಂದ ಬಂದ್ವಿ ಅಂತಕ್ಕಂಥ ದಾರಿಯನ್ನು ನೀಟಾಗಿ ನೆನಪಿಟ್ಕೊಂಡಿದ್ರೆ ಮಾತ್ರ ಮುಂದಿನ ಪಯಣ ಸುಗಮ ಆಗುತ್ತೆ ಅಂತಕ್ಕಂಥದ್ದು ಒಳ್ಳೆ ಮಾತನ್ನು ಹೇಳಿದ್ರಿ. ಮತ್ತೊಂದು ವಿಚಾರ, ರೀಸೆಂಟಾಗಿ ಸಾಧು ಕೋಕ್ಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಭೂಮಿ ಮೇಲೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಅಂತ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಅವರು ಅಂತ. ಸೊ ರೀಸೆಂಟಾಗಿ ಸಿನಿಮಾ ಎಲ್ಲ ಮುಗಿದ ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿತಾ ಬಂದಿದೆ. ಈಗಲಾದರೂ ನಿಮ್ಮ ನಿರ್ದೇಶಕರು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಅನಿಸ್ತಿದ್ಯಾ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನಿಮಗೆ? ಸತ್ಯ ಹೇಳ ಸರ್, ನಾನು ನಿಮ್ಗೆ ಯಾವತ್ತೂ ಸುಳ್ಳು ಬರಲ್ಲ ನನಗೆ. ಯಾವುದೋ ಒಳ್ಳೇದಕ್ಕೆ ಸುಳ್ಳು ಹೇಳಿರ್ತೀನಿ. ಒಳ್ಳೆ ಕೆಲಸ ಆಗಬೇಕು ಅಂತಂದ್ರೆ ಏನೋ ಅಪ್ಪಿ ಸರ್, ಇದನ್ನು ಒಳ್ಳೇದು ಸರ್ ಮಾಡಿಬಿಡಿ ಅಂತ. ಬಟ್ ನಾನು ಸುಳ್ಳು ಹೇಳಕ್ಕೆ ಬರಲ್ಲ. ನಿಜ ಹೇಳ, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂದ್ರೆ ಅವರೇ ಮಾಡ್ಕೋಬೇಕಷ್ಟೆ, ಇಲ್ಲ ದೇವ್ರು ಮಾಡಬೇಕು. ಏನು ಸರ್, 24 ಗಂಟೆ ಟೈಮ್ ಕೆಲಸ ಮಾಡ್ತಾರೆ. ಅವರೇ ನಟನೆ, ಅವರೇ ಸ್ಟೋರಿ ಕತೆ ಬರೆಯೋದು, ಅವರೇ ಡೈಲಾಗ್ ಬರೆಯೋದು, ಅವರೇ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ಟು ಶಾರ್ಟಿಂಗ್ ತೆಗೀರಿ ಅಂತ ಹೇಳಬೇಕು, ಕಾಸ್ಟ್ಯೂಮ್ ಅವರೇ ನೋಡಬೇಕು, DI ನೋಡಬೇಕು, ವಿಜುವಲ್ ಎಫೆಕ್ಟ್ಸು ಕರೆಕ್ಷನು ಪ್ರತಿಯೊಂದು ಅವರೇ ನೋಡಬೇಕು, ರೀ ರೆಕಾರ್ಡಿಂಗ್ ನೋಡಬೇಕು, ಸಾಂಗ್ಸು, ಅದಕ್ಕೆ ಸಾಹಿತ್ಯ ಹೆಂಗೆ ಬರೆದಿದ್ದಾರೆ, ಆಡೋದು ಹೆಂಗೆ, ಪ್ರತಿ ಒಂದು ಒನ್ ಮ್ಯಾನ್ ಶೋ ಸರ್ ಅವರು. ಇದು ಸಾಮಾನ್ಯ ಅಲ್ಲ ಸರ್, ಖಂಡಿತ ಇಲ್ಲ. ಇದು ದಶಾವತಾರ ಅಂತ ಹೇಳ್ತಾರೆ ನೋಡಿ, ಇವರು ವಿಶ್ವರೂಪ ಇದು ಉಪೇಂದ್ರ ಸರ್ದು. ಯಾಕಂದರೆ ಒಬ್ಬ ಮನುಷ್ಯ ನಟನೆ ಮಾಡಿಬಿಟ್ಟು ಆಯ್ತಪ್ಪ ನನ್ನ ಕೆಲಸ ಅಂತ ಹೋಗೋದು ಬೇರೆ, ಯಾವುದೇ ಹೀರೋಗಳಾಗಲಿ. ಬಟ್ ಇಷ್ಟು ಡಿಪಾರ್ಟ್ಮೆಂಟ್ ಹ್ಯಾಂಡ್ಲ್ ಮಾಡೋದು ಇದೆಯಲ್ಲ, ವೆರಿ ವೆರಿ ಡಿಫಿಕಲ್ಟ್ ಸರ್. ಬಟ್ ಮಾಡಿದ್ದಾರೆ. ಏನು ಸರ್ ಇದು ವರ್ಕಾಲಿಕ್ ಸರ್ ಅವರು. ಅವ್ರಿಗೊಂದು ಹೆಸರಿಟ್ಟೆ ನಾನು ಮೊನ್ನೆ. ನೀವು ಒಂಥರ ಇದ್ದಂಗೆ ಏನಂತೀರಿ, ಕೆಲಸದಲ್ಲಿ ರಾಕ್ಷಸ ಅಂತಂದೆ. ಅಂದರು, ಕೆಲಸ ಮಾಡೋದ್ರಲ್ಲಿ ರಾಕ್ಷಸ ಸರ್ ನೀವು, ನಿಮ್ಮ ಹತ್ರ ಕಲಿಬೇಕು. ಬಟ್ ವೆರಿ ಡೆಡಿಕೇಟೆಡ್ ಸಾಹೇಬ್ರೆ, ವೆರಿ ಡೆಡಿಕೇಟೆಡ್. ಅವ್ರಿಗೆ ಸಿನಿಮಾ ಮೊನ್ನೆ ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ ನೈಟ್ ಫೋನ್ ಮಾಡಿಬಿಟ್ಟು ಒಂದು ಮಾತು ಹೇಳಿದ್ರು. ಜೈಪುರಿಂದ ಫೋನ್ ಮಾಡಿದರು, ಒಂದು ಮಾತು ಹೇಳಿದ್ರು, ಮನೋಹರ್ ಸರ್, ನೀವು ಲಕ್ಷಾಂತರ ಜನಕ್ಕೆ ಸಂಗೀತ ಕ್ಷೇತ್ರದಲ್ಲಿ ಲಹರಿ ಸಂಸ್ಥೆ ಆಸರೆ ಆಗಿದೆ. ಈ ಸಿನಿಮಾಯಿಂದ ಇನ್ನೂ ಲಕ್ಷಾಂತರ ಜನಕ್ಕೆ ನೀವು ನಿರ್ಮಾಣ ಮಾಡಿ ಇನ್ನೂ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಲಿ ಸರ್ ಅಂತ ಹೇಳಿದ್ರು. ಯಾವ ನಿರ್ದೇಶಕರು ಹೇಳ್ತಾರೆ ಸರ್? ಸರ್, ಹಣ ಬೇರೆ, ಯಶಸ್ಸು ಬೇರೆ. ಕಷ್ಟಪಟ್ಟು ಯಶಸ್ಸು ಬರುತ್ತಲ್ಲ, ಜನ ವಾವ್ ಅಂದ್ಬಿಟ್ಟು ಚಪಾಳಿ ಹೊಡಿತಾರೆ ನೋಡಿ, ಏನು ಸಿನಿಮಾ ರೀ ಇದು ಅಂತ ಎಲ್ಲ ಮರ್ತೋಗ್ತೀವಿ ಸರ್. ಆ 2.5 ವರ್ಷದ ಕಷ್ಟ ಎಲ್ಲ ಮರ್ತೋಗ್ಬಿಡ್ತೀವಿ.
ಎಕ್ಸಾಕ್ಟ್ಲಿ. ಈಗ ಮತ್ತೆ ನೀವು ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದೀರಾ ನಿರ್ಮಾಣದಲ್ಲಿ. ಸೊ ಯು ಐ ಮೂಲಕ ಅದು ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ ಮತ್ತೆ ಮತ್ತೆ ಸಿನಿಮಾಗಳು ಮಾಡ್ತಾ ಹೋಗ್ತೀರಾ ಅನ್ನೋ ಭರವಸೆ ನನಗೂ ಕೂಡ ಇದೆ. ಮತ್ತೊಂದು ವಿಚಾರ ಕೇಳಬೇಕು. ಸಾಮಾನ್ಯವಾಗಿ ಒಂದು ಸಿನಿಮಾಗೆ ಮೇನ್ ಇನ್ವಿಟೇಷನ್ ಅಂತ ಕೊಡೋದು ಸಾಂಗ್ಸು. ಅಫ್ಕೋರ್ಸು ನಿಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಬಿಟ್ರಿ, ಟ್ರೋಲ್ ಸಾಂಗು ದೊಡ್ಡ ಮಟ್ಟಕ್ಕೆ ಹಿಟ್ ಆಯಿತು. ಅದಾದ ನಂತರ ಟೀಸರ್ ಅಂತ ಮಾಡ್ತೀರಾ ಅಂದ್ಕೊಂಡ್ರಿ, ಟೀಸರ್ ಮಾಡಲಿಲ್ಲ. ಟ್ರೈಲರ್ ಬಿಡ್ತೀರಾ ಅಂದ್ಕೊಂಡ್ವಿ, ಬಿಡಲಿಲ್ಲ. ಕರ್ಟನ್ ರೈಸರ್ ಅಂತ ಬಿಡ್ತಾರೆ ಅಂದ್ಕೊಂಡ್ವಿ, ಅದು ಬಿಡಲಿಲ್ಲ. ಅಥವಾ ಶೋ ರೀಲ್ ಬಿಡ್ತಾರೆ ಅಂದ್ಕೊಂಡ್ವಿ, ಅದು ಇಲ್ಲ. ಏನೋ ಹೊಸದೊಂದು ಕಾನ್ಸೆಪ್ಟ್ ಬಿಟ್ಟಿದ್ದೀರಾ, ವಾರ್ನರ್ ಅಂತ. ವಾಟ್ ಇಟ್ ಮೆಂಟ್ ಸರ್? ಸರ್, ಉಪೇಂದ್ರ ಜಿ ಏನೇ ಮಾಡಿದ್ರು ಕೂಡ ಕಾಪಿ ಮಾಡೋಕೆ ಹೋಗಲ್ಲ ಅವರು. ಏನೋ ಹೊಸ್ದಾಗಿ ಥಿಂಕ್ ಮಾಡ್ತಾರೆ. ನನಗೆ ಗೊತ್ತಿರಲಿಲ್ಲ ಬಿಡೋ ತನಕ. ಅವತ್ತು ಸಂಜೆ 6:03ಕ್ಕೆ ಏನೋ ಟೀಸರ್ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡೆ. ನಮ್ಮ ಟೀಮು ನನಗೆ ಹೇಳಿಲ್ಲ, ನಮ್ಮ ಡಿಜಿಟಲ್ ಟೀಮಲ್ಲಿ ಲಹರಿನಲ್ಲಿ ಭಾಳ ಅದ್ಭುತವಾದ ವ್ಯಕ್ತಿಗಳು ನಮ್ಮಲ್ಲಿ ಇರೋರು. ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಟಕ್ಕದ್ದು ಇದೇನು ಇದು ವಾರ್ನರ್ ಅಂದರೆ ನನಗೆ ಅರ್ಥನೂ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ಸರ್. ನಾನು ಅವ್ರಿಗೆ ಕೇಳಿದೆ, ಏನು ಸರ್ ಯಾರಿಗೆ ವಾರ್ನ್ ಮಾಡ್ತಾ ಇದ್ದೀರಾ ನೀವು, ಏನಿದು ಅಂತ. ನೀವು ಏನಾದರೂ ಅರ್ಥ ಮಾಡ್ಕೊಳ್ಳಿ ನೀವು. ಅವ್ರಿಗೆ ಗೊತ್ತಲ್ಲ, ಲೀಲಾಜಲವಾಗಿ ತಿಳಿಸ್ಬಿಡ್ತಾರೆ. ಸರ್ ನನಗೆ ಅರ್ಥ ಆಗ್ತಾಯಿಲ್ಲ ಹೇಳಿ ಅಂತಂದೆ. ಸಿನಿಮಾ ಬರಲಿ ಗುರುವೆ, ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತಂದರು. ಆಯ್ತು ಸಾಹೇಬ್ರೆ, ನಾನು ಅವ್ರ ಹತ್ರ ಪ್ರಶ್ನೆ ಮಾಡೋಕ್ಕಾಗುತ್ತಾ ಸರ್? ಅವ್ರಿಗೆ ಸರ್ ಎಲ್ಲರಿಗೂ ಈ ಮೆದುಳು ಬಂದಿದ್ದರೆ ಭಗವಂತ 4-5 ಕೊಟ್ಬಿಟ್ಟಿದ್ದಾನೆ ಅವ್ರಿಗೆ. 5-6 ಡೈರೆಕ್ಷನ್ ಥಿಂಕ್ ಮಾಡ್ತಾರೆ ಅವರು. ಈ ವಾಂಟ್ ಟು ಗಿವ್ ಎನಿಥಿಂಗ್, ವಾಟ್ ಎವರ್ ಯು ವಾಂಟ್ ಟು ಗಿವ್ ಸ್ಪೆಷಾಲಿಟಿ ಕೊಡ್ಬೇಕು ಸರ್. ಉಪೇಂದ್ರ ಜಿ ಅಂದರೆ ಸ್ಪೆಷಾಲಿಟಿ. ಥಿಂಕ್ ಮಾಡ್ಬೇಕು ಜನ. ಏನೋ ಮಾಡ್ತಾಯಿದ್ದಾರೆ. ಅದ್ಯಾರೋ ಹೇಳ್ತಾಯಿದ್ರು ನಮ್ಮ ಪತ್ರಿಕಾ ಮಿತ್ರರು, ಸರ್ ತಲೆಗೆ ಹುಳ ಬಿಡ್ತಾ ಇದ್ದೀರಾ ಅಂತ. ನನಗೆ ಅರ್ಥ ಆಗಲಿಲ್ಲ. ತಲೆಗೆ ಹುಳ ಬಿಡೋದು ಏನರ್ಥ ಅಂದರೆ ಇದೇ ಈ ಥರದ್ದು. ಈ ವಿಲ್ ಕ್ರಿಯೇಟಿವಿಟಿನಲ್ಲಿ ಕಿಂಗ್ ಸರ್ ಅವರು. ಕೆ ಅಂತ ಇದ್ದೆ, ಇನ್ನು ಕಲ್ವಿಲ್ ಕ್ರೀಡಾ ಅಂದರು ಟೀ ಶರ್ಟು. ಇಲ್ಲ ಸರ್, ಕ್ರಿಯೇಟಿವ್ ಕಿಂಗ್ ಅಂದೆ. ಏನು ನೀವು ಪದಗಳು ಹಿಂಗೆ ಬರ್ತದೆ, ನೀವು ಡೈಲಾಗ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅಂತಂದರು. ಸರ್ ನಿಮ್ಮ ಜೊತೆಲಿ ಕೂತ್ಕೊಂಡ್ರೆ ನಾನು ಡೈಲಾಗ್ಗಳು ಕೊಡ್ತೀನಿ, ಬಟ್ ನಿಮ್ಮಂಗೆ ಡೈರೆಕ್ಷನು ನಟನೆ ಎಲ್ಲ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಅಂತರಾತ್ಮದಿಂದ ಬರುವಂಥ ಮಾತುಗಳು ಸರ್ ಇದು. ನಮಗೆ ಪುಸ್ತಕ ಓದ್ಬಿಟ್ಟು ಮತ್ತು ಯಾರೋ ಹೇಳಿದ್ದು ಕಾಪಿ ಮಾಡಿ ನಾವು ಮಾತಾಡೋ ಮಾತುಗಳು ಅಲ್ವೇ ಇಲ್ಲ. ನಮ್ಗೆ ಆ ಥರದ ಮಾತುಗಳು ಬರೋದು ಇಲ್ಲ. ಸೊ ಹಾಗಾಗಿ ನಮ್ಮದು ಅವ್ರದ್ದು ಕಾನ್ವರ್ಸೇಷನ್ ಇರುತ್ತಲ್ಲ, ಒಂದ್ಸಲಿ ಕೂತ್ಕೊಂಡ್ಬಿಟ್ಟು 2-3 ಗಂಟೆ ಮಾತಾಡ್ತೀವಿ. ಅಂದರೆ ಸಮಾಜಕ್ಕೆ ಉಳಿತಾಗುವಂಥ ಮಾತುಗಳು ಸರ್. ಯಾವುದು ಗಾಸಿಪು ಹಿಂಗಂತೆ ನಮ್ಗೆ ಬರೋದು ಇಲ್ಲ, ನಮ್ಗೆ ಟೈಮು ಇಲ್ಲ, ಮಾತಾಡಲ್ಲ. ಅಲ್ಲ, ಈಗ ಕೊನೆಗೆ ಅದಕ್ಕೆ ಉತ್ತರ ಸಿಗ್ತಾ ಅಂತ, ವಾರ್ನರ್ ಅಂದರೆ ಏನು ಅಂತ ಉಪೇಂದ್ರ ಅವ್ರನ್ನ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗ್ತಾ, ಅಥವಾ ನೀವೇ ಗೂಗಲ್ ಮಾಡಿದ್ರೆ ಸಿಗ್ತಾ ಏನಾದರೂ ಉತ್ತರ? ಖಂಡಿತ ಉತ್ತರ ಸಿಕ್ಕಿಲ್ಲ ಸರ್. ಇವತ್ತಿಗೂ ನಾನು ಬಿಟ್ಬಿಟ್ಟಿದ್ದೀನಿ. ನಾನು ಸಿನಿಮಾ ನೋಡ್ಬಿಟ್ಟು ಅದಕ್ಕೆ ಅವ್ರಿಗೆ ನಾನೇ ಉತ್ತರ ಹೇಳ್ಬೇಕಾಗುತ್ತೆ. ಇವಾಗ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಎಲ್ಲರೂ ಟ್ರೈಲರು ಟೀಸರ್ ಎಲ್ಲ ಲಾಂಚ್ ಮಾಡ್ತಾರೆ, ಎಲ್ಲ ಆಗಿಬಿಟ್ಟಿದೆ ಈ ಪ್ರಪಂಚದಲ್ಲಿ. ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಯೂನಿಕ್ ಅಂತ ಹೇಳ್ತಾರೆ ಅವರು. ಸೊ ಅವ್ರ ಥಿಂಕಿಂಗೇ ಬೇರೆ. ಸೊ ಒಂದು ಮಾತ್ರ ಸತ್ಯ ಸರ್, ಈ ಸಿನಿಮಾ ಕನ್ನಡ ಧ್ವಜವನ್ನು ರಾಷ್ಟ್ರಾದ್ಯಂತ ಪ್ರಪಂಚದಾದ್ಯಂತ ಡೆಫಿನೆಟಾಗಿ ಬಾವುಟ ಅದ್ಭುತವಾಗಿ ಆರುತ್ತೆ ಸರ್. ಕನ್ನಡ ತಾಯಿ ಬಾವುಟ ಅಂದರೆ ನೋಡ್ತಾರೆ, ಏನು ರೀ ನಮ್ಮ ಕರ್ನಾಟಕದಿಂದ ಇಂಥ ಒಳ್ಳೆ ಸಿನಿಮಾ ಬಂದಿದೆಯಲ್ಲ ನೋಡ್ತಾರೆ. ಅಂದರೆ ನಾನು ಯಾಕೆ ಇಷ್ಟು ಪ್ರೌಡಾಗಿ ಹೇಳ್ತೀನಿ ಅಂದರೆ ಸರ್, 2.5 ವರ್ಷ ಇಡೀ ಟೀಮ್ ಭಾಳ ಕಷ್ಟಪಟ್ಟಿದ್ದಾರೆ ಪ್ರತಿಯೊಬ್ಬರೂ. ಅದು ಕಾಸ್ಟ್ಯೂಮ್ ಡಿಸೈನರಿಂದ ಇಟ್ಕೊಂಡು. ನಾನು ಟೆಕ್ನಿಷಿಯನ್ಸ್ ಬಗ್ಗೆ ನೆಕ್ಸ್ಟ್ ಮಾತಾಡಿಸ್ತೀನಿ. ಒಂದು ಮ್ಯೂಸಿಕ್ ಸಂಸ್ಥೆ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿದೆ ಅಂದಾಗ ಅಲ್ಲಿ ಸಿನಿಮಾಗೆ ಎಷ್ಟು ಒತ್ತು ಕೊಡುತ್ತೋ ಅದಕ್ಕಿಂತ ಡಬಲ್ ಒತ್ತು ಆ ಚಿತ್ರದ ಮ್ಯೂಸಿಕ್ಗೆ ಅಫ್ಕೋರ್ಸ್ ಕೊಡುತ್ತೆ. ಸೊ ಈ ಸಿನಿಮಾದ ಒಂದೇ ಒಂದು ಸಾಂಗು ಆಲ್ಮೋಸ್ಟ್ ಅಲ್ಲಿ 2.5 ಕೋಟಿ 26 ಮಿಲಿಯನ್ಸ್ ಮೋರ್ ದ್ಯಾನ್ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ. ಟ್ರೋಲ್ ಸಾಂಗು ತುಂಬ ವೆರಿ ಟ್ರೆಂಡಿ ಆಗಿತ್ತು. ಸಾಕಷ್ಟು ವಿಚಾರಗಳನ್ನು ಒಂದೇ ಒಂದು ಸಾಂಗ್ನಲ್ಲಿ ಇನ್ಕ್ಲೂಡ್ ಮಾಡುವಂಥ ಒಂದು ಕಾರ್ಯವನ್ನು ಉಪೇಂದ್ರ ಅವ್ರು ಮಾಡಿದರು. ಸೊ ಆ ಸಾಂಗ್ ಆಗಿದ್ದೇಗೆ, ಆ ಸಾಂಗ್ ಹಿಟ್ ಆದಮೇಲೆ ನೀವೆಲ್ಲ ಆ್ಯಸ್ ಅ ಮ್ಯೂಸಿಕ್ ಕಂಪನಿ ಓನರ್ ಆಗಿ ಪ್ರೊಡ್ಯೂಸರ್ಗಿಂತ ಎಷ್ಟು ಖುಷಿ ಅನಿಸುತ್ತೆ ಸರ್? ನಮಗೆ ಸಂಗೀತ ಭಾಳ ಪ್ರಾಮುಖ್ಯತೆ ಸರ್. ಲಹರಿ ಫಿಲ್ಮ್ಸು ಏನಾದರೂ ನಿರ್ಮಾಣ ಮಾಡ್ತಾ ಇದೆ ಅಂತ ಯಾವುದೇ ಸಿನಿಮಾಗೆ ಫಸ್ಟು ಜನ ನೋಡೋದು ಹಾಡು. ಒಳ್ಳೆ ಹಾಡುಗಳು ಕೊಡ್ತಾರೆ ಅಂತ. ನಾವಲ್ಲಿ ಗೆಲ್ಲಲೇಬೇಕು. ಮೊದಲು ಹಾಡು ಗೆದ್ದರೆ ಸಿನಿಮಾ ಗೆದ್ದಂಗೆ ಸರ್ ನಮಗೆ. ಬಟ್ ಇವರು ಈ ಥರ ಟ್ರೋಲ್ ಸಾಂಗ್ ಮಾಡಿ ಇಷ್ಟು ಜನಪ್ರಿಯ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಸರ್. ಹಿಂಗೂ ಮಾಡ್ಬೋದು ಅನ್ನೋ ಒಂದು ಐಡಿಯಾನೂ ಕೂಡ ಕಲ್ಪನೆಯೂ ಇರಲಿಲ್ಲ ನನಗೆ. ಸಾಹಿತ್ಯ ಕಳಿಸ್ಬಿಟ್ಟು ನೋಡಿ ಇದರಲ್ಲಿ 2-3 ತುಣುಕುಗಳಿದೆ, ಸೊ ರಂಗಣ್ಣ ಸಾಹೇಬ್ರದ್ದು ಹೆಸರಿದೆ ಅಲ್ಲಿ ಅಂತಂದರು. ಏನು ಸರ್, ಏನು ಮಾಡ್ಬೇಕು ಗೊತ್ತಿಲ್ಲ ಸರ್ ನನಗೆ ಅಂದೆ. ಒಂದ್ಸಲಿ ತೋರಿಸ್ಬಿಡಿ ಸಾಹಿತ್ಯನ ಅವರಿಗೆ ಅಂದರು. ತೊಗೊಂಡೋಗಿ ತೋರಿಸ್ದೆ ನಾನು. ಏನು ವೇಲೋ ಟಿಪಿಕಲ್ ರಂಗಣ್ಣ ಸಾಹೇಬ್ರ ಸ್ಟೈಲ್ ಅದು ಸರ್. ಇದು
ಸಿನಿಮಾಗೆ ಒಂದು ಹಾಡು ಬರೆದಿದ್ದಾರೆ ಸರ್, ನಿಮ್ಗೆ ಒಂದ್ಸಲಿ ತೋರಿಸ್ಲಿಕ್ಕೆ ಬಂದೆ ಅಂತ. ಏನೋ ನನ್ನ ಹೆಸರು ಇದೆ ಇಲ್ಲಿ ಅಂತಂದರು. ಸರ್ ಅದೇ ಸರ್, ಇದು ಟ್ರೋಲ್ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಹಾಡು ಸರ್ ಇದು. ಆಯಿತು, ಗೊತ್ತಾಯಿತು, ಏನು ವಿಷಯ ಗೊತ್ತಾಯ್ತು ನನಗೆ. ಅದ್ಭುತವಾಗಿದೆ ಮಾಡಿ ಅಂತಂದ್ಬಿಟ್ರು. ಹಂಗೆ ಪರ್ಮಿಷನ್ ಸಿಗ್ದಂಗೆ ಆಯ್ತು ನನಗೆ. ನಾನು ಹೋಗಿದ್ದು ಏನಂತಾರೋ ಅಂತ. ಸರ್, ವಿ ಹ್ಯಾವ್ ಟು ಗಿವ್ ಎ ರೆಸ್ಪೆಕ್ಟ್ ಟು ಎವ್ರಿ ಒನ್ ಅಲ್ಲ ಸರ್. ಸೊ ಹಾಗಾಗಿ ಆ ಸಾಂಗು ಅಜನೀಶ್ ಲೋಕನಾಥ್ ಅವರು ಅದ್ಭುತವಾದ ಸಂಗೀತ ಕೊಟ್ಟರು. ಹಂಸಲೇಖಾಜಿ ಅವರು ಹಳೆ ಟ್ಯೂನ್ ಇದು, ಏನು ಹುಡುಗಿರು ಇದು ಯಾಕೆ ಹಿಂಗೆ ಆಡ್ತಿರೋ, ಲವ್ 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 ಅಂತ ಕಣ್ಣೀರು ಇಡ್ತಿರೋ, ಯಾವುದು ರಣಧೀರದು. ಅದರಲ್ಲಿ ಎರಡನೇ ಚರಣನೋ ಪಲ್ಲವಿನೋ ಅದು ತೊಗೊಂಡ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು. ಅಂದರೆ ಹಳೆ ಟ್ಯೂನಿಗೆ ಎಷ್ಟು ಪ್ರಾಮುಖ್ಯತೆ, ಜನ ಎಷ್ಟು ಬೇಗ ಸ್ಪಂದಿಸ್ತಾನೆ ಅನ್ನೋದು ಇದೊಂದು ಇತಿಹಾಸ. ಇದು ಅಂದರೆ ಆರ್ಕೆಸ್ಟ್ರಾ ಮತ್ತೆ ಅದನ್ನು ಕಂಪ್ಲೀಟಾಗಿ ಬೇರೆ ರೀತಿ ಮಾಡಿದ್ರು. ಅದೇ ಹಳೆ ಮಾವು ಹೊಸ ಚಿಗುರು ಅನ್ನಂಗೆ. ಸೊ ಹಳೇದು ವಸ್ತು ಸೇರಿಕೊಂಡು ಇಷ್ಟು ದೊಡ್ಡ ಸಕ್ಸಸ್ ಆಯಿತು ಅಂತ. ಸರ್, ನಾನು ಹೇಳ್ದಂಗೆ ಸಾಂಗಲ್ಲಿ ಸಾಕಷ್ಟು ಕಾಂಟ್ರವರ್ಸಿ ವಿಚಾರಗಳನ್ನು, ಟ್ರೋಲ್ ಆದಂಥ ವಿಚಾರಗಳನ್ನು ಬಳಕೆ ಮಾಡಿದ್ರು. ನೀವೇ ಒಂದು ಹೇಳಿದ್ರಿ ಈಗ, ನಿಮ್ಮದು ಆಡಿಯೋ ಇದು ವಿಚಾರಕ್ಕೂ ನೀವು ಕೇಸ್ಗಳು ಹಾಕೋ ವಿಚಾರದಲ್ಲೂ ಅದು ಒಂದಿತ್ತು. ಸೊ ಹಂಗಾಗಿ ಎಸ್ ಎಸ್ ಸೊ ಯಾರಾದರೂ ಅಲ್ಲ, ಹೌದು, ಯಾರಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರ ನಮ್ದು ಯಾಕೆ ಈ ಕಂಟೆಂಟ್ನ ನೀವು ಹಾಕಿದ್ದೀರಾ ಅಂತ? ಇದು ಟ್ರೋಲ್ ಮಾಡಿದ್ದು ಅಂದರೆ ಜನದ್ದು ಸರ್, ಸೋಷಿಯಲ್ ಮೀಡಿಯಲ್ಲಿ ಇರುವಂಥದ್ದು. ಅದು ಇವಾಗ ನೋಡಿ ನನ್ನೇ ಬಿಡಲಿಲ್ಲ. ಅದು ಜನಪ್ರಿಯ ವ್ಯಕ್ತಿಗಳಿಗೆ ಅದು ಟ್ರೋಲ್ ಸಹಜ ಅಂತ. ಇವಾಗ ನನಗೆ ಗೊತ್ತಿಲ್ಲ ಇದು ಟ್ರೋಲ್ ಅಂದ್ರೆ ಆ ವಿಷಯನೇ ಗೊತ್ತಿಲ್ಲ ನಮಗೆ. ಅದೆಲ್ಲ ನಾವು ಟೆಕ್ನಾಲಜಿಲಿ ಸಾವಿ ಇಲ್ಲ ಸರ್. ನಮಗೂ ಏನಿದ್ರು ನಮ್ಮ ಸಂಗೀತ ಆಯಿತು, ನಮ್ಮ ಬಿಸ್ನೆಸ್ ಆಯಿತು, ನಮ್ಮ ಕತೆ ಆಯಿತು, ಮುಗೀತು. ನಾನು ಇನ್ಫ್ಯಾಕ್ಟು ವಾಟ್ಸಪ್ ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಇತ್ತೀಚೆಗೆ ಎಲ್ಲ ಕಲ್ತ್ಕೊಂಡೆ ನಾನು. ಸೊ ಹಂಗಿದ್ದಾಗ ಇದೆಲ್ಲ ಆಮೇಲೆ ಒಂದೊಂದಾಗಿ ಅರ್ಥ ನಮ್ಮ ಹುಡುಗರು ಕೇಳ್ತಾ ಇದ್ದಾರೆ. ಸರ್ ಇದು ಸರ್, ಇದು ಸರ್, ಹಿಂಗೆ ಸರ್ ಅಂತ ಹೇಳಿದ ಮೇಲೆ ನನಗೂ ಅರ್ಥ ಆಯಿತು. ಪ್ರತಿಯೊಂದು ಲೈಫಲ್ಲೂ, ಪ್ರತಿಯೊಬ್ಬರ ಲೈಫು ಕೂಡ ಯಾರಿಗೂ ನಿಂದನೆ ಅಥವಾ ಅಪವಾದಗಳಿಲ್ಲದೆ ಅವ್ರ ಲೈಫ್ ಇನ್ಕಂಪ್ಲೀಟ್ ಅಂತೆ ಸರ್. ಆ ನಿಟ್ಟಿನಲ್ಲಿ ಈ ಸಾಂಗ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ. ಸೊ ಇದರ ಹೊರತಾಗಿ ಸಿನಿಮಾದಲ್ಲಿ, ಈ ಆಲ್ಬಮಲ್ಲಿ, UI ಆಲ್ಬಮಲ್ಲಿ ಎಷ್ಟು ಸಾಂಗ್ಸ್ ಇರುತ್ತೆ, ಯಾವ ಥರ ವೆರೈಟಿ ಜಾನರ್ ಸಾಂಗ್ಸ್ ಇದೆ ಅಂತ ಒಂದು ಹಿಂಟ್ ಕೊಡ್ಬೋದಾ? 4 ಹಾಡಿದೆ ಸರ್. 4 ಮತ್ತೆ 1-2 ಬಿಟ್ಟಿರಬೇಕು ಅಂದ್ಕೊತೀನಿ. ಅವ್ರು ಲಾಸ್ಟ್ ಮೂಮೆಂಟ್ ತನಕ ಗೊತ್ತಿಲ್ಲ, ಯಾವುದು ಎಲ್ಲಿ ಸೇರಿಸ್ತಾರೋ, ಏನು ಮಾಡ್ತಾರೋ ಏನು ಗೊತ್ತಾಗಲ್ಲ ಸರ್. ಯಾಕಂದರೆ ಒಂದು ಪ್ರಾಡಕ್ಟು, ಎಸ್ಪೆಷಲಿ UI ಪ್ರಾಡಕ್ಟಲ್ಲಿ ಎವ್ರಿ ಡೇ ಯು ವಿಲ್ ಬಿ ಥಿಂಕಿಂಗ್ ಡಿಫ್ರೆಂಟ್ ವೇ. ಆವಾಗಲೇ ಹೇಳಿದ್ನಲ್ಲ ಸರ್, ಎಲ್ಲರಿಗೂ ಒಂದು ಬ್ರೈನ್ ಇದೆ, 4 ಬ್ರೈನ್ ಇದೆ. 4 ಬ್ರೈನ್ ಉಪೇಂದ್ರಜಿ ಅಂತ ಹೇಳೋದು ನಾನು ಅವರಿಗೆ. ಯಾಕೆ ಗುರುವೆ ಹಂಗಂತೀರಾ ಅಂತ. ಸರ್ ನಿಮ್ಮನ್ನು ಕಷ್ಟ ಸರ್, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸಿಂಪಲ್ ಗುರುವೆ. ನಿನ್ನೆ ನೋಡಿ ಸರ್, ಸೆನ್ಸರ್ ಆಫೀಸರ್ ಸಾಹೇಬರು ಪಿಕ್ಚರ್ ನೋಡಿ UIಗೆ UA ಸಿಕ್ತು. ಸೆನ್ಸರು UIಗೆ UA ಸಿಕ್ತು ಸರ್. ಭಾಳ ಸಂತೋಷ ಆಯಿತು. ಇನ್ಫ್ಯಾಕ್ಟ್ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ ಅಂತ ಈ ಸಬ್ಜೆಕ್ಟ್ ಬಗ್ಗೆ. ಸೊ ನಮಗೂ ಭಾಳ ಖುಷಿ ಆಯಿತು. ಸೊ ನಿನ್ನೆ ಮಂಗಳಕರವಾದ ದಿನ. ನಿನ್ನೆನೇ ಸಿಕ್ಕಿದ್ದು. ನಮ್ಮ ಮಂಗಳವಾರ ಅಂದರೆ ನಮ್ಮ ಭಾಳ ಏನಾದರೂ ಕೂಡ ಸೂಪರ್ ಹಿಟ್ ನಮ್ಮಲ್ಲಿ. ನಾವು ಮಂಗಳವಾರ ಯಾವುದೇ ಅಗ್ರಿಮೆಂಟ್ ಸೈನ್ ಮಾಡಿದ್ರು ಕೂಡ ಭಾಳ ಹಿಟ್ ಆಗುತ್ತೆ ಸರ್. ಸೂಪರ್ ಲಕ್ಕಿ ದಿವಸದ ದಿನ ನಿಮಗೆ ಒಂದು UIಗೆ UA ಸಿಕ್ಕಿದೆ. ದಟ್ಸ್ ಒಳ್ಳೆ ವಿಚಾರ. ಅಟ್ ದ ಸೇಮ್ ಟೈಮ್ ಲೆಂತ್ ಆಫ್ ದ ಸಿನಿಮಾ ಎಷ್ಟು ನಿಮಿಷ ಇದೆ ಸರ್? ಲೆಂತ್ ಆಫ್ ದ ಸಿನಿಮಾ ಸರ್ ನಿನ್ನೆ ಗೊತ್ತಾಯ್ತು ನನಗೆ. UIದು ಕಂಪ್ಲೀಟ್ ಲೆಂತ್ ಬಂದ್ಬಿಟ್ಟು 2 ಗಂಟೆ 18 ನಿಮಿಷ ಇದೆ ಸರ್. 2 ಗಂಟೆ 15 ನಿಮಿಷ ಇದೆ. ಸೊ ವಿಜುವಲ್ ಎಫೆಕ್ಟ್ಸು, ಸಂಗೀತ, ಸೌಂಡು, ಅದು ರೆಕಾರ್ಡಿಂಗ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಮೇಲೆ DA ಇರ್ಬೋದು ಸರ್, ಎಲ್ಲ ಪ್ರೊಫೆಷ್ನಲ್ಸ್ ಮಾಡಿದ್ದಾರೆ. ನಾನು ಅದನ್ನೇ ಮಾತಾಡಿಸ್ಬೇಕು ಅಂತಿದ್ದೆ ಸರ್. ಯಾಕಂದರೆ UI ಸಿನಿಮಾ ಟೆಕ್ನಿಕಲಿ ತುಂಬ ಸೌಂಡಿಂಗ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಯಾಕಂದರೆ ಅವರು ಫಸ್ಟ್ ಲುಕ್ ಬಿಟ್ಟಾಗ ದಿನದಿಂದ ಹಿಡಿದು ಆ ಸಾಂಗ್ ಆದ ದಿನದಿಂದ ವಾರ್ನರ್ವರೆಗೂ ನಾವು ನೋಡಿದಾಗ ಟೆಕ್ನಿಕಲಿ ತುಂಬ ಸೌಂಡ್ಸ್ ಗುಡ್. ಸೊ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. KGF ಸಿನಿಮಾ ಖ್ಯಾತಿಯ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರ ಒಂದು ಕಲಾಕುಂಚ ಸಿನಿಮಾಗಿದೆ. ಅಜನೀಶ್ ಲೋಕನಾಥ್ ಮೋಸ್ಟ್ ಹ್ಯಾಪ್ನಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಈಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಅವರ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾ ಆಗಿದೆ. ಅದರ ಜೊತೆಗೆ ನಮ್ಮ ತಾರಾ ಅವರ ಪತಿ ಆದಂತಹ ವೇಣು ಅವರ ಸಿನಿಮಾಟೋಗ್ರಫಿ ಸಿನಿಮಾದಲ್ಲಿದೆ. ಸೊ ಈ ಒಂದು ಕಾಂಬಿನೇಷನ್ನು ಹೇಗೆ ವರ್ಕೌಟ್ ಆಗುತ್ತೆ ಸರ್? ಸರ್ ನೋಡಿ, ಪ್ರೊಫೆಷನಲ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸರ್. ಅಜನೀಶ್ ಲೋಕನಾಥ್ ಅವರು ಇವಾಗ ನೋಡಿ ಬರೀ ಕರ್ನಾಟಕದಿಂದ ಹೋಗಿ ಪ್ರಪಂಚದಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ. ಕಾಂತಾರ ಇರ್ಬೋದು,
ವಿಕ್ರಾಂತ್ ರೋಣ ಇರ್ಬೋದು, ಎಲ್ಲ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅವರು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಸು. ಆಮೇಲೆ ಈಸ್ ಆಲ್ಸೋ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ನಮ್ಮ ಸಂಗೀತ ನಿರ್ದೇಶಕರು ಸರ್. ರಾತ್ರಿ ಹಗಲು ಕೆಲಸ ಮಾಡ್ತಾರೆ, ಏನು ಎಲ್ಲದಕ್ಕೂ ನಗ್ತಾ ಇರ್ತಾರೆ. ಸೈ ಚೇಂಜಸ್ ಇಮಿಡಿಯೇಟ್ ಚೇಂಜಸ್ಸು. ಸಿ ದಟ್ಸ್ ಎ ಬ್ಯೂಟಿ. ಆಮೇಲೆ ಇದು ತೊಗೊಂಡೋಗ್ಬಿಟ್ಟು ಇದನ್ನಲ್ಲಿ ಮಿಕ್ಸ್ ಮಾಡ್ಕೊಂಬಂದರು ಜರ್ಮನಿನಲ್ಲಿ. ಅಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ ಸರ್. ಉಪೇಂದ್ರಜಿ ಹೋಗಿದ್ರು, ಅಜನೀಶ್ ಅವರು ಕೂಡ ಹೋಗಿದ್ರು ಜೊತೆಗೆ. ಯಾಕೆಂದರೆ ಒಳ್ಳೆ ಸೌಂಡಿಂಗ್ ಚೆನ್ನಾಗಿ ಬರಬೇಕು ಅಂತ ಅಂದ್ಬಿಟ್ಟು. ಸರ್ ನಾವು ಇವತ್ತಿನ ದಿನ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಸಿನಿಮಾ ಬರೀ ದಕ್ಷಿಣ ಭಾರತ ಅಂದರೆ ಈ ಕಡೆ ತೆಲುಗು, ಆ ಕಡೆ ಮಲಯಾಳಮ್ಮು, ಈ ಕಡೆ ತಮಿಳು, ಈ ಕಡೆ ಹಿಂದಿ, ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕಾಗ್ತಿಲ್ಲ ಸರ್. ನಾವು ಎಲ್ಲ ಲ್ಯಾಂಗ್ವೇಜು ಬಿಟ್ಟು ಪ್ರಪಂಚ ಕಾಂಪಿಟೇಷನ್ ಮಾಡ್ಬೇಕು ಇವಾಗ. ಆವಾಗಲೇ ಜನ ಒಪ್ಪೋದು. ಏನೋ ಯೂನಿಕ್ಕಾಗಿ ಕೊಡ್ಬೇಕು ಸರ್. ಸಮಥಿಂಗ್ ಸ್ಪೆಷಲ್ ಇದ್ರೇ ಜನಕ್ಕೆ ವಾವ್ ಅನ್ನೋದು. ಯಾಕಂದರೆ ಒಂದು ಸಿನಿಮಾ ನೋಡಬೇಕು ಅಂದರೆ, ಒಂದು PVRಗೆ ಹೋಗ್ಬೇಕು ಅಂದರೆ ಸರ್, ಒಂದು ಕುಟುಂಬ ಹೆಂಡತಿ ಗಂಡ 2 ಮಕ್ಕಳು ಹೋಗ್ಬೇಕಂದ್ರೆ ಮಿನಿಮಮ್ 3,000 ರೂಪಾಯಿ ಖರ್ಚು ಬರುತ್ತೆ. 2ರಿಂದ 3,000 ರೂಪಾಯಿ, 4 ಗಂಟೆ ಹೋಗುತ್ತೆ. ಸೊ ಅಲ್ಲಿ 3,000 ರೂಪಾಯಿಗೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗಲಿಲ್ಲ ಅಂತಂದರೆ ಇನ್ನು ವ್ಯರ್ಥ. ಸೊ ಅದನ್ನೆಲ್ಲ ನಾವು ಇಟ್ಕೊಂಡು, ಆಮೇಲೆ ಒಂದು ಸಿನಿಮಾ ಮಾಡಬೇಕಂದ್ರೆ ಮೆಸೇಜ್ ಇರಬೇಕು ಸರ್. ಏನೇ ಆಗಿರಲಿ ಮೆಸೇಜ್ ಇರಬೇಕು. ಆ ಮೆಸೇಜ್ ಇದ್ದರೆ ಜನ ಒಪ್ಕೊತಾರೆ. ಜನ ದಡ್ರಲ್ಲ ಸರ್, ಖಂಡಿತ ದಡ್ರಲ್ಲ. ಆಮೇಲೆ ಎಸ್ಪೆಷಲಿ ನಮ್ಮ ಕನ್ನಡಿಗರು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ ಸರ್, ಇಲ್ಲಿ ನನ್ನ 48 ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ ನಾನು ನಿಮಗೆ ಉದಾಹರಣೆ ಕೊಡಬೇಕು ಅಂತಂದರೆ, ಶಂಕರಾಭರಣಂ ಹಿಟ್ಟಾಗಿದ್ದು ಕರ್ನಾಟಕದಲ್ಲಿ. ನ್ಯೂ ಡೆಲ್ಲಿ ಟೈಮ್ಸ್ ಮಲಯಾಳಂ ಪಿಕ್ಚರು ಅದು ಹಿಟ್ಟಾಗಿ ಸರ್ ಇಲ್ಲಿ. ನೀವು ಯಾವುದೇ ಲ್ಯಾಂಗ್ವೇಜ್ ತೊಗೊಳ್ಳಿ, ಬಾಹುಬಲಿ ಆಂಧ್ರಾಗಿನ ಫಸ್ಟು ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬಂದಿದ್ದು ಬ್ಯಾಂಗ್ಳೂರಿಂದ ಸರ್. ಅಂದರೆ ನಮ್ಮ ಜನ ಎಷ್ಟು ಚೆನ್ನಾಗಿ ಎಲ್ಲರೂ ಆಹ್ವಾನ ಮಾಡ್ಕೊತಾರೆ ಅಂದರೆ, ಇಲ್ಲಿ ಹಿಟ್ಟಾಯಿತು ಅಂತಂದರೆ ಕರ್ನಾಟಕದಲ್ಲಿ ಕಂಪ್ಲೀಟ್. ಈ ಮಾತನ್ನ ಅಷ್ಟಿಲ್ಲದೆ ಉಪೇಂದ್ರ ಅವ್ರು ಹೇಳಿದಾರ, ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂತ. ಎಲ್ಲವನ್ನೂ ನಾವು ಅಷ್ಟು ನೀಟಾಗಿ ಅಕ್ಸೆಪ್ಟ್ ಮಾಡ್ಕೊತೀವಿ, ರಿಸೀವ್ ಮಾಡ್ಕೊತೀವಿ ಅಂತಕ್ಕಂಥದ್ದು ನೀವು ಹೇಳಿದ್ದು ಒಳ್ಳೆ ಮಾತು. ಆ್ಯಕ್ಚುಲಿ ಬಹುತೇಕ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಎಲ್ಲನೂ ಬೆಂಗಳೂರಲ್ಲಿ ಒಂದು ಸಿನಿಮಾ, ನಮ್ಮ ಸಿನಿಮಾ ಹಿಟ್ ಆಗೈತೆ ಅಂದರೆ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಜನಕ್ಕೆ ಇಷ್ಟ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರುವಂಥ ವಿಚಾರ. ಯಾಕಂತಂದರೆ ಇಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತೀವಿ, ಆರಾಧಿಸ್ತೀವಿ. ಸೊ ಎಲ್ಲರನ್ನೂ ನಾವು ಸ್ವೀಕರಿಸ್ತೀವಿ ಅಷ್ಟೇ ಈಸಿಯಾಗಿ. ಸೊ ನಾವು ಟೆಕ್ನಿಕಲ್ ಪೋರ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಿನಿಮಾದಲ್ಲಿ ತುಂಬ ಸ್ಪೆಷಲ್ ಅಟ್ರಾಕ್ಷನ್ ಅಂತಂದರೆ CG ವರ್ಕು, ಸ್ಪೆಷಲ್ ಎಫೆಕ್ಟ್ಸು, ಗ್ರಾಫಿಕಲ್ ವರ್ಕು. ಸೊ ವಿದೇಶದಲ್ಲೆಲ್ಲ ಮಾಡಿಸಿದ್ರಿ, ಉಪೇಂದ್ರ ಸರೇ ಹೋಗಿದ್ರು. ಸೊ ಎಷ್ಟು ಪೋರ್ಷನ್ಸ್ ಇರುತ್ತೆ ಅದಕ್ಕೆ ಅಂತ ತುಂಬ ಟೈಮ್ ತಗೊಂಡು ತುಂಬ ನೀಟಾಗಿ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಸರ್. ಇದನ್ನು ಡೇ ಒನ್ನಿಂದನೇ ವಿಜುವಲ್ ಎಫೆಕ್ಟ್ಸ್ ಬಗ್ಗೆ ಭಾಳ 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 ಕೇರ್ಫುಲ್ ಮಾಡ್ತಾ ಇದ್ದಾರೆ ಸರ್. ಈ ಟೀಮು ನಿರ್ಮಲ್ಲು ಮತ್ತು ಅಣ್ಣನ ಮಗ ನವೀನು ಆ್ಯಕ್ಚುಲಿ 25 ವರ್ಷದ ಮುಂಚೆನೇ ಇಲ್ಲಿ ನಮ್ಮ ಕೆನಡಾದಲ್ಲಿ ವಿಜುವಲ್ ಎಫೆಕ್ಟ್ಸ್ ಕೋರ್ಸ್ ಮಾಡ್ಕೊಂಡ್ಬಂದವರು. ಸೊ ಈಸ್ ವೆಲ್ ವರ್ಸ್ಡ್ ಅದರಲ್ಲಿ, ಎರಡನೇ ಮಾತೇ ಇಲ್ಲ. ಬಾಲಿವುಡ್ಡು ಹಾಲಿವುಡ್ ಪಿಕ್ಚರ್ಗೆಲ್ಲ ತುಂಬ ಕೆಲಸ ಮಾಡಿದ್ದಾರೆ ಅವರು. ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಅವ್ರ ಟೀಮು ಅಷ್ಟೇ ಸ್ಟ್ರಾಂಗು. ಇಲ್ಲನಲ್ಲ ನಿರ್ಮಲ್ಲು ಮತ್ತು ಕಂಪ್ಲೀಟ್ ಟೀಮು ಸರ್. ಆ ಕ್ರೆಡಿಟ್ ಅವ್ರಿಗೆ ಹೋಗಲೇಬೇಕು. ಅದ್ರ ಜೊತೆಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಯಾರು? ಉಪೇಂದ್ರಜಿ. ಕ್ಯಾಪ್ಟನ್ ಆಫ್ ದ ಶಿಪ್ಪು ಸ್ಟ್ರಾಂಗ್ ಆಗಿದ್ದರೆ ಇನ್ನು ಆಟೋಮೆಟಿಕ್ಕಾಗಿ ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರಲ್ಲ ಸರ್. ಇಟ್ ಈಸ್ ಎವ್ರಿಬಡೀಸ್ ವರ್ಕ್ ಸಾಬ್ರೆ, ಒಬ್ಬರದಲ್ಲ ಇದು. ಬಟ್ ಆ ಮನೆ ನಡೆಸೋವಂಥ ನಾಯಕ ಉಪೇಂದ್ರಜಿ. ಸೊ ಅವ್ರಿಗೆ ಗೊತ್ತು ಅವ್ರಿಗೆ ಏನು ಬೇಕು ಅಂತ. ಕಾಂಪ್ರಮೈಸ್ ಆಗಲ್ಲ ಸರ್. ಕಾಂಪಿಟೇಷನ್ ಬಿಟ್ವೀನ್ ಕ್ವಾಲಿಟಿ ಆಗಿದೆ ಸರ್. ಈ ಹುಡುಗರು ಸರ್ ಹಿಂಗೆ ಅನ್ನೋದು, ಉಪೇಂದ್ರ ಸಾಹೇಬರು ಇಲ್ಲ ಗುರುವೆ ಹಿಂಗೆ ಅನ್ನೋದು. ಅಂದರೆ ಒಳ್ಳೆ ಪ್ರಾಡಕ್ಟ್ ಬರಬೇಕಂದ್ರೆ ಆ ಕಾಂಪಿಟೇಷನ್ ಆಗಲೇಬೇಕಾಗುತ್ತೆ ಸರ್. ಯಾವುದೋ ಒಂದು ಸೀಕ್ವೆನ್ಸ್ಗೆ, ಒಂದೇ ಒಂದು ಸಣ್ಣ ಸೀಕ್ವೆನ್ಸ್ಗೆ ನೂರಾರು ಕ್ಯಾಮ್ರಾಗಳು ಹಾಕಿ ಶೂಟ್ ಮಾಡಿರೋದು ಒಂದು ಫುಟೇಜೇ ಲೀಕ್ ಆಗಿಬಿಟ್ಟಿತ್ತು. ಯಾರು ಶೂಟ್ ಮಾಡಿದ್ರೋ ಗೊತ್ತಿಲ್ಲ. ಅದು ಹೇಗೆ ಅಷ್ಟೊಂದು ಕ್ಯಾಮ್ರಾಗಳನ್ನು ಒಂದು ಸೀಕ್ವೆನ್ಸ್ಗೆ ಬಳಸಿದ್ರಿ ಅಂತ ಸರ್? ಟೆಕ್ನಿಕಲಿ ನಾನು ಸತ್ಯ ಹೇಳಬೇಕು ಅಂತಂದರೆ ಇದನ್ನು ಭಾಳ ಚೆನ್ನಾಗಿ ನಿಮಗೆ ವಿಸ್ತಾರವಾಗಿ ವಿವರಿಸೋಕೆ ನವೀನೇ. ಬಿಕಾಸ್ ನಾನು ಗೊತ್ತಿದೆ ಅಂತ ಹೇಳ್ತೀನಿ ಸರ್. ಅದು ಲೀಕ್ ಹೆಂಗಾಯ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಇವತ್ತಿಗೂ ಆಶ್ಚರ್ಯ ಅದು. ಬಟ್ ಟೆಕ್ನಿಕಲಿ ನಿಮಗೆ ಎಳೆಯಾಗಿ ಹೇಳಬೇಕು ಅಂತಂದರೆ ನವೀನ್ ಅವ್ರಿಗೆ ದಯಮಾಡಿ ಒಂದ್ಸಲ ಇಂಟರ್ವ್ಯೂ ಮಾಡಿ. ನಿರ್ಮಲಿಗೆ ಆ ಟೀಮ್ ಇಂಟರ್ವ್ಯೂ ಮಾಡಿದ್ರೆ ಆ್ಯಕ್ಚುಲಿ ಇಟ್ಸ್ ಎ ಬ್ಯೂಟಿಫುಲ್. ಅವ್ರು ಮಾಡಿರೋ ಕಾನ್ಸೆಪ್ಟು ಕೂಡ ಅದ್ಭುತವಾಗಿದೆ. ಆ ಕ್ರೆಡಿಟ್ಟು ಆ ಟೀಮ್ಗೆ ಹೋಗಬೇಕಾಗುತ್ತೆ ಸರ್. ನೀವು ಮುಹೂರ್ತದ ದಿನ ನೀವೆಲ್ಲ ಸಿನಿಮಾದ ಸಿಂಬಲ್ ಏನಿದೆ UI
ಮೂರು ನಾಮ ಹಾಕ್ಕೊಂಡು ಮುಹೂರ್ತಕ್ಕೆ ಇಳ್ದಿದ್ರಿ ಕಂಪ್ಲೀಟು. ಲಹರಿ ಸಂಸ್ಥೆ ಇರ್ಬೋದು, KP ಶ್ರೀಕಾಂತ್ ಅವರು ಇರ್ಬೋದು, ಇನ್ಕ್ಲೂಡಿಂಗ್ ಉಪೇಂದ್ರ ಅವರು, ಕಂಪ್ಲೀಟ್ ಟೀಮ್ ಎಲ್ಲನೂ ಮೂರು ನಾಮದ ಒಂದು ಸಿಂಬಾಲಿಕ್ ಆಗಿ ಬಂದಿದ್ರಿ. ಅಂದರೆ ಜನ ನಮಗೇನು ನಾಮ ಹಾಕೋಷ್ಟಿಲ್ಲ, ನಾವೇ ಆಲ್ರೆಡಿ ಹಾಕೊಂಬಂದ್ಬಿಟ್ಟಿದ್ದೀವಿ ಅನ್ನೋದು ಅದರ ಸಂದೇಶನ ಏನು ಅಂತ. ಸರ್ ನೋಡಿ, ಒಂದು ನಮ್ಮ ಹಿಂದುತ್ವದಲ್ಲಿ ಒಂದು ಕುಂಕುಮ ಇಡ್ತೀವಿ, ಇನ್ನೊಂದು ವಿಭೂತಿ ಇಡ್ತೀವಿ. ಶಿವನಿಗೆ ವಿಭೂತಿ, ಹರಿಗೆ ಹರಿಗೆ ನಾಮ. ಸೊ ಹಾಗಾಗಿ ನಾವು ಹರಿಹರ ಎಲ್ಲ ದೇವ್ರನ್ನೂ ಪೂಜೆ ಮಾಡೋರು. ಸೊ UI ಏನಪ್ಪ ಇದು ಏನು ಮಾಡ್ಬೋದು ಅಂದರೆ, ನಾಮ ದೇವ್ರದ್ದು ಸರ್, ವೆಂಕಟರಮಣ ಸ್ವಾಮಿದು ನಾಮ ಹಾಕ್ಕೊಂಡೆ ಹೋಗೋಣ, ಅದಕ್ಕಿಂತ ನಮಗೆ ಬ್ಲೆಸ್ಸಿಂಗ್ ಇನ್ನೊಂದು ಎಲ್ಲಿ ಸಿಗುತ್ತೆ ಹೇಳಿ ಸರ್? ಭಾಗ್ಯ ಅದು ಇನ್ಫ್ಯಾಕ್ಟ್ ನಮಗೆ. ಮತ್ತು ಇನ್ನು ತಿರುಪತಿಗೆ ಹೋದಾಗ ಮಾತ್ರ ನಾಮ ಹಾಕ್ಲಿಕ್ಕೆ ಸಾಧ್ಯ ಹೊರತು, ಒಂದು ಸಿನಿಮಾಗೋಸ್ಕರ ಸಿನಿಮಾನಲ್ಲಿ ಆ ಟೈಟಲ್ನಲ್ಲಿ ನಾಮ ಬರೋದು ಇದೆಯಲ್ಲ, ಅದೇ ಯೂನಿಕ್ ಸರ್, ಅದೇ ಉಪೇಂದ್ರ ಅವ್ರ ಥಾಟ್ ಪ್ರೊಸೆಸ್ಸು. ಅದ್ಭುತ ಅನ್ನಿಸ್ತಾರೆ ನಮಗೆ. ಭಾಳ ಜನ ಕೇಳಿದ್ರು, ಸರ್ ಇಲ್ಲ ಸರ್ ನಾವು ದೇವ್ರ ಭಕ್ತರು, ನಮಗೆ ಭಾಳ ಖುಷಿ ಆಯಿತು, ಹಾಕ್ಕೊಂಡಿದ್ದೀವಿ. ನಿಜ, ಅದು ಸತ್ಯ. ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ವಿ ಆರ್ ಹಿಂದೂಸ್. ನಾವು ಹಿಂದೂಗಳು, ಮತ್ತು ನಮ್ಮ ದೇವರ ನಾಮವನ್ನು ನಾವು ಹಾಕ್ಕೊಂಡೋಗಿದ್ದಕ್ಕೆ ನನಗೆ ತುಂಬ ಇವತ್ತಿಗೂ ತುಂಬ ಸಂತೋಷ ಇದೆ ಸರ್ ಆ ವಿಷಯದಲ್ಲಿ. ಸಿನಿಮಾ ಶುರುವಾದ ದಿನದಲ್ಲಿ ನೀವು ನಾಮ ಹಾಕ್ಕೊಂಡೋಗಿದ್ರಿ. ಬಂಡೆ ಮಕ್ಕಳಮ್ಮ ಕೃಪೆಯಿಂದ ಆ ಸಿನಿಮಾ ಕಿಕ್ ಸ್ಟಾರ್ಟ್ ಆಗಿತ್ತು. ಮುಕ್ತಾಯವಾದ ನಂತರದ ದಿನಗಳಲ್ಲಿ ಪ್ರಮೋಷನ್ಸ್ ವೇಳೆ ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗಿದ್ರಿ. ಒಂದು ಕಡೆ ಕೊರಗಜ್ಜ ಟೆಂಪಲ್ಗೆ ವಿಸಿಟ್ ಮಾಡಿದ್ರಿ ನೀವೆಲ್ಲನೂ, ಮತ್ತೊಮ್ಮೆ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ಟೆಂಪಲ್ಗೂ ವಿಸಿಟ್ ಮಾಡಿದ್ರಿ. ಸರ್ ಮೊನ್ನೆ ಸುಮಾರು ಒಂದು ವಾರದ ಮುಂಚೆ ಮಂಗಳೂರಿಗೆ ಹೋಗಿದ್ದು. ಪತ್ರಿಕಾ ಮಿತ್ರರು ಭಾಳ ವರ್ಷಗಳ ನಂತರ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು. ಭಾಳ ಖುಷಿಯಾಯ್ತು ನನಗೆ. ಅವರು ಕೇಳಿದ ಪ್ರಶ್ನೆಗಳು ಭಾಳ ಅದ್ಭುತವಾಗಿತ್ತು, ಇಂಟ್ರ್ಯಾಕ್ಷನು. ಅದಕ್ಕೆ ಮುಂಚೆ ಏನು ಮಾಡಿದ್ರು ಅಂದರೆ, ಫಸ್ಟು ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ಅಲ್ಲಿ ನಮಸ್ಕಾರ ಮಾಡಿ, ಅಲ್ಲಿಂದ ವನದುರ್ಗೆಗೆ ಹೋಗಿ ತಾಯಿ ನಮಸ್ಕಾರ ಮಾಡಿ, ಕೊರಗಜ್ಜ ಹತ್ರ ಅಲ್ಲಿ ಆಶೀರ್ವಾದ ತಗೊಂಡು ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತು. ಸರ್ ನಾವೇನೇ ಕೆಲಸ ಮಾಡಿದ್ರು ಕೂಡ, ಉಪೇಂದ್ರಜಿ ನಾವು ಕೂತು ಮಾತಾಡುವಾಗ ಮೊನ್ನೆ ಆ ದೇವಸ್ಥಾನದಲ್ಲಿ ಎಲ್ಲ ಆದಮೇಲೆ, ನಾವು ಏನಿಲ್ಲ ಗುರುವೇ ನಮ್ಮನ್ನಲ್ಲಿ ಕಳಿಸಿದ್ದಾರೆ ಭಗವಂತ, ನೀನು ಹಿಂಗೆ ಹ್ಯಾಕ್ ಮಾಡು ಅಂದರೆ ಮಾಡ್ತಾ ಇದ್ದೀವಿ ಅಷ್ಟೇ. ಸತ್ಯ ಸರ್ ಅದು. ನಾನು ಅದೇ ಹೇಳಿದೆ, ಹ್ಞೂ ಸರ್, ನಾವು ನಮ್ಮಿಬ್ಬರನ್ನು ಸೇರಿಸಿದ್ದಾರೆ. ಲಹರಿ ಫಿಲಮ್ಸು ಮತ್ತು ಉಪೇಂದ್ರಜಿ ಸೇರಿರೋದು ಕಾರಣನೂ ಭಗವಂತನ ಆಶೀರ್ವಾದನೇ. ಅದು ಅವ್ರ ಆಶೀರ್ವಾದ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಸೊ ಹಾಗಾಗಿ ದೇವ್ರದೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಎಲ್ಲ ಓಕೆ, ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ ಮುಕ್ತವಾಗಿ. ಈ ಮುಕುಂದ ಮುರಾರಿ ವಾರ ಯಾಕೆ ಅಂತ, ಯಾಕಂದರೆ ಸುದೀಪ್ ಅವರು ಉಪೇಂದ್ರ ಅವರು ಒಳ್ಳೆ ಆತ್ಮೀಯ ಗೆಳೆಯರು. ನಿಮಗೂ ಕೂಡ ಉಪೇಂದ್ರ ಅವರೆಷ್ಟೋ, ಸುದೀಪ್ ಅವರು ಕೂಡ ಅಷ್ಟೇ ಒಳ್ಳೆ ಆತ್ಮೀಯತೆ ಇದೆ ಇಂಡಸ್ಟ್ರಿ ಜೊತೆ. ಸೊ ಈ ಥರ ಒಬ್ಬ ದೊಡ್ಡ ಸ್ಟಾರ್ಗಳ ದೊಡ್ಡ ಸಿನಿಮಾಗಳು 3-4 ದಿನಗಳ ಅಂತರದಲ್ಲಿ ಬರ್ತಾ ಇದೆ ಅಂದಾಗ, ಎಲ್ಲೋ ಒಂದು ಕಡೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುತ್ತೆ, ಫ್ಯಾನ್ಸ್ ವಾರ್ ಆಗುತ್ತೆ, ಅಥವಾ ಒಂದೊಳ್ಳೆ ಥಿಯೇಟ್ರ್ ಸೆಟಪ್ ಸಿಗಲ್ಲ, ಅಥವಾ ಕಲೆಕ್ಷನ್ಗೆ ಹೊಡೆತ ಬೀಳುತ್ತೆ, ಒಬ್ರಿಗೆ ಚೆನ್ನಾಗಾಗಿ ಒಬ್ರಿಗೆ ಚೆನ್ನಾಗಾಗಿಲ್ಲ ಅಂದಾಗ ಒಂದು ಸಣ್ಣ ಮನಸ್ತಾಪಗಳು ಬರುತ್ತೆ. ಇದು 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 ನಿಮ್ಗೆ ಸ್ವಲ್ಪ ಹಾಚ್ ಪಾಚ್ ಅಂತ ಅನಿಸ್ತಿಲ್ವಾ ಅಂತ? ಖಂಡಿತ ಅನ್ನಿಸ್ತಾ ಇಲ್ಲ ಸರ್. ನೋಡಿ ಸರ್, ನಮ್ಮ ಕನ್ನಡಿಗರು, ನಮ್ಮ ಜನ ಅಭಿಮಾನಿಗಳು, ಚಲನಚಿತ್ರ ರಸಿಕರು, ಬಾಹುಬಲಿ ಬಿಡುಗಡೆ ಆಯಿತು. ಬಾಹುಬಲಿ ಬಿಡುಗಡೆ ದಿನವೇ ರಂಗಿತರಂಗ ಆಯಿತು. 2 ಆಡಿಯೋ ನಮ್ಮದೇ. ರಂಗಿತರಂಗ ಹಿಟ್ಟಾಯ್ತಲ್ಲ ಸರ್. ಅಂಥ ದೊಡ್ಡ ಬಾಹುಬಲಿ ಮುಂದೆ ನಮ್ಮ ರಂಗಿತರಂಗ ಕನ್ನಡದ ಸೂಪರ್ ಟೂಪರ್ ಹಿಟ್ಟಾಯಿತು. ಸೇಮ್ ಡೇ ರಿಲೀಸ್ ಆಗಿದ್ದು. ಸೊ ಇಲ್ಲಿ 5 ದಿನ ಗ್ಯಾಪ್ ಇದೆ. ಆಮೇಲೆ ನಮಗೂ ಅವ್ರಿಗೆ ಯಾವ ಮನಸ್ತಾಪನೂ ಇಲ್ಲ, ಖಂಡಿತ ಇಲ್ಲ ಸರ್. ನೋಡಿ ಸರ್, ಒಂದು ಮಾತ್ರ ಸತ್ಯ, ಜನ ಹೆಂಗೆ ಸ್ವೀಕರಿಸ್ತಾರೋ ಅದ್ರ ಮೇಲೆ ಪಿಕ್ಚರು, ಸಿಂಪಲ್. ಆವತ್ತೇ ಯಾವುದೋ ಒಂದು ಹಿಂದಿ ಪಿಕ್ಚರೋ, ತಮಿಳ್ ಪಿಕ್ಚರೋ, ತೆಲುಗು ಪಿಕ್ಚರ್ ಬಂದಿದ್ರೆ ಆವಾಗ ನಾವು ಏನು ಮಾಡ್ತಾಯಿದ್ದು? ಬರೀ ಸುದೀಪ್ ಅವ್ರದ್ದು, ಉಪೇಂದ್ರ ಅವ್ರದ್ದು ಮಾತ್ರ ಮಾತಾಡ್ತಾ ಇದ್ದೀವಿ ನಾವು. ಇವಾಗ ಏನಪ್ಪ ಕಾಂಪಿಟೇಷನ್ ಏನೋ ಆಗ್ತಾ ಇದೆಯಲ್ಲ, ಇಲ್ಲ. ಜನ ಯಾವ್ದು ಒಪ್ತಾರೋ, ಯಾವ್ದು ಚೆನ್ನಾಗಿದೆಯೋ ನೋಡ್ತಾರೆ ಸರ್. ಅದು ಜನಕ್ಕೆ ಬಿಟ್ಟಿದ್ದು. ಅಣ್ಣವ್ರು ಹೇಳ್ದಂಗೆ ಅವರೇ ದೇವರುಗಳು, ಚಿತ್ರರಸಿಕರೇ ದೇವರುಗಳು. ಎರಡಕ್ಕೂ ಒಳ್ಳೇದಾಗಲಿ ಸರ್. ನಟ ಸುದೀಪ್ ಅವರು ಕೂಡ ಒಂದು ಬ್ಯೂಟಿಫುಲ್ ಮಾತನ್ನ ಹೇಳಿದ್ರು ನಮ್ಮ ಮಾಧ್ಯಮ ಮಿತ್ರರು ಕೇಳಿದಾಗ. ನಮ್ಮ ಗುರುಗಳ ಸಿನಿಮಾ ಮೊದಲ ವಾರ ಬರ್ತಾ ಇದೆ, ನಂತರ ಅವರ ಶಿಷ್ಯನಾದ ನನ್ನ ಸಿನಿಮಾ ಬರ್ತಾ ಇದೆ, ತಪ್ಪೇನಿದೆ ಅದರಲ್ಲಿ? ನಾನು ಯಾವತ್ತೂ ಅವ್ರಿಗೆ ಕಾಂಪಿಟೇಟರ್ ಅಲ್ಲವೇ ಅಲ್ಲ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಮಾತನ್ನು ಹೇಳಿದ್ರು. ಭಾಳ ದೊಡ್ಡ ಗುಣ ಸರ್ ಅದು. ಸುದೀಪ್ ಸರ್ದು ಭಾಳ ದೊಡ್ಡ ಗುಣ.
ಅವ್ರಿಗೆ ಗೊತ್ತು ಸರ್, ಬ್ರಾಡ್ ಮೆಂಟಾಲಿಟಿ ಇರಬೇಕು, ಹೃದಯವಂತಿಕೆ ಇರಬೇಕು, ಹೃದಯ ದೊಡ್ಡದಾಗಿರ್ಬೇಕು ಸರ್, ಅಕ್ಸೆಪ್ಟ್ ಮಾಡಬೇಕು ಕೆಲವು. ಆವಾಗ ಏನಾಗುತ್ತೆ, ಭಗವಂತ ಪಾಸಿಟಿವ್ ಆಗಿ ಆಶೀರ್ವಾದ ಮಾಡ್ತಾರೆ. ಆಯ್ತಪ್ಪ, ಇಬ್ಬರು ಚೆನ್ನಾಗಿರಿ ಅಂತ. ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಬಾರ್ದು ಸರ್ ಯಾವತ್ತೂ. ಅವರು ಬರಲಿ, ಒಳ್ಳೇದೇ ಅಲ್ವಾ ಸರ್. 5 ದಿನ ಆದಮೇಲೆ ಅದು ಹಿಟ್ಟಾಗಲಿ ಸರ್. ನಾನು ಅವ್ರಿಗೋಸ್ಕರ ದೇವ್ರು ಪ್ರಾರ್ಥನೆ ಮಾಡ್ತೀನಿ, ತಪ್ಪೇನಿಲ್ಲ ಸರ್. ಅವರು ನಮಗೆ ಸಿನಿಮಾ ಕಷ್ಟಪಟ್ಟು ಮಾಡಿದ್ದಾರೆ. ಪ್ರತಿಯೊಬ್ಬ ನಿರ್ಮಾಪಕರಿಗೂ ಕೂಡ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಮನೆ ಯಾರಿಗೂ ಹೇಳ್ತಾ ಇದೆ ಇಂಟರ್ವ್ಯೂನಲ್ಲಿ, 9 ತಿಂಗಳು ತಾಯಿ ಗರ್ಭಿಣಿ ಹೊಟ್ಟೆಲಿ ಇಟ್ಕೊಂಡು ಇನ್ನೇನು ಡೆಲಿವರಿ ಮಾಡೋ ಆಗೋವಾಗ ಪಡೋ ನೋವಿದೆಯಲ್ಲ ಸರ್, ಆ ಮಗು ಬಂದಾದ ಮೇಲೆ ಅಪ್ಪ ಇಂಥ ಒಳ್ಳೆ ಮಗುಗೆ ನಾನು ಜನ್ಮ ಕೊಟ್ಟೆ ಅಂತ ಎಷ್ಟು ರಿಲೀವ್ ಸಿಗುತ್ತೆ ನೋಡಿ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಒಂದು ಸಿನಿಮಾ ಮಾಡಬೇಕಂದ್ರೆ ಒಂದು ಗರ್ಭಿಣಿ ಇದ್ದಂಗೆ ಅವರು ಆ ನೋವು ತೊಗೊಳ್ಲೇಬೇಕಾಗುತ್ತೆ. ಅದು ಸಣ್ಣ ಪಿಕ್ಚರು ದೊಡ್ಡ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ಸರ್, ಎಲ್ಲ ಪಿಕ್ಚರೂ ಒಂದೇ, ಎಲ್ಲ ಪಿಕ್ಚರ್ಗೂ ಆ ನೋವಿದೆ, ಆ ಕಷ್ಟಪಡಲೇಬೇಕು. ಬಟ್ ಕರೆಕ್ಟಾಗಿ ಕಷ್ಟಪಟ್ಟು ಕರೆಕ್ಟಾಗಿ ಸಿನಿಮಾ ನಿರ್ಮಾಣ ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ ಸರ್, ಟೋಟಲ್ ಎಷ್ಟು ಲ್ಯಾಂಗ್ವೇಜಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅನ್ಕೊತಾ ಇದ್ದೀರಾ? ಅಟ್ ಎ ಟೈಮ್ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತಾ, ಅಥವಾ ಮೊದಲಿಗೆ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡಿಕೊಂಡು ನಂತರದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಾರಿನಲ್ಲಿ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀರಾ, ಹೇಗೆ ಅಂತ? ಸರ್, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲ 5 ಲ್ಯಾಂಗ್ವೇಜಲ್ಲೂ ಬಿಡುಗಡೆ ಆಗ್ತಾಯಿದೆ, ಒಂದೇ ಸಲ ಆಗ್ತಾಯಿದೆ. ಸೊ ಹಾಗಾಗಿ ಈ ಥ್ರೋಟ್ ವರ್ಲ್ಡ್ ಆಗ್ತಾಯಿದೆ ಸೇಮ್ ಡೇ 20ನೇ ತಾರೀಕು ಡಿಸೆಂಬರು. ಸೊ ಇಲ್ಲಿ ಈ ಸ್ಟೇಟಲ್ಲಿ ಒಂದಿನ, ಆ ಸ್ಟೇಟಲ್ಲಿ ಒಂದಿನ ಹಂಗೇನಿಲ್ಲ ಸರ್. UI 20ನೇ ತಾರೀಕು ಕಂಪ್ಲೀಟ್ ವರ್ಲ್ಡಲ್ಲಿ ರಿಲೀಸ್ ಆಗ್ತಾಯಿದೆ ಸರ್. ನಮಗೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಬಾಲಿವುಡ್ಗೆ ಟಿ ಸೀರೀಸ್ ಹೇಗೋ, ನಮ್ಮ ಸೌತ್ ಇಂಡಿಯಾಗೆ ಲಹರಿ ಮ್ಯೂಸಿಕ್ ಸಂಸ್ಥೆ ಹಾಗೆ. ಸೊ ನಿಮಗೆ ವಿಶೇಷವಾದಂಥ ಇನ್ವಿಟೇಷನ್ ಆಡಿಯನ್ಸ್ಗೆ ನೀವು ಕೊಡಬೇಕಾಗಿಲ್ಲ. ಲಹರಿ ಸಂಸ್ಥೆಯಿಂದ ಬರ್ತಾ ಇರ್ತಕ್ಕಂಥ ಸಿನಿಮಾ ಅಂದಾಗ ಎವ್ರಿಬಡಿ ನೋಸ್ ನಿಮ್ಮ ಸಾಂಗುಗಳನ್ನ ಪ್ರತಿದಿನ ಕೇಳ್ತಾ ಇದ್ದಾರೆ. ಲಕ್ಷಾಂತರ ಹಾಡುಗಳು ಎಲ್ಲರ ಕಿವಿಗಳು ಇಂಪು ಮಾಡ್ತಾ ಇದ್ದಾವೆ. ಸೊ ಅದರ ಹೊರತಾಗಿ ಒಂದು ಕಡೆ ತೆಲುಗುಗೆ ಹೋದಾಗ ಉಪೇಂದ್ರ ಅವ್ರಿಗೆ ಅಲ್ಲಿ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಅವರು ಆಲ್ರೆಡಿ ಅವರ ಸಿನಿಮಾಗಳು ಅಲ್ಲಿಯೂ ಮಾಡಿದ್ರು, ರಾಜಶೇಖರ್ ಅವ್ರ ಜೊತೆ ಎಲ್ಲನೂ ಅವ್ರ ಸಿನಿಮಾಗಳೂ ಅಲ್ಲಿ ಮಾಡಿದ್ರು. ಅದಾದ ನಂತರ ದಿನಗಳಲ್ಲಿ ಸನ್ ಆಫ್ ಸತ್ಯಮೂರ್ತಿನಲ್ಲಿ ಖಡಕ್ ವಿಲನ್ ಆಗಿ ಮಾಡಿದ್ರು. ಸೊ ಇವತ್ತಿಗೂ ಸನ್ ಆಫ್ ಸತ್ಯಮೂರ್ತಿ ಆ ದೇವರಾಜು ಪಾತ್ರ ಉಪೇಂದ್ರ ಅವ್ರದ್ದು ಎಲ್ರಿಗೂ ಅದ್ಭುತ ಅನಿಸುತ್ತೆ ಆಂಧ್ರ ಆಡಿಯನ್ಸ್ಗೆ. ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ ಕೂಲಿ ಸಿನಿಮಾ ಮಾಡ್ತಾವ್ರೆ. ತಮಿಳಿಯನ್ಸ್ಗೂ ಚಿರಪರಿಚಿತರು ಆಲ್ಮೋಸ್ಟ್ ಆಲ್ ಉಪೇಂದ್ರ ಅವರು. ಹಾಗಾಗಿ ಅಲ್ಲಿ ಈ ಸಿನಿಮಾ ಇನ್ನೂ ದೊಡ್ಡ ಓಪನಿಂಗ್ ಪಡ್ಕೊಳ್ಳುತ್ತೆ ಅಂತ ಅನಿಸ್ತಿದ್ಯಾ ಸರ್? ಕರ್ನಾಟಕದಲ್ಲಿ ಎಷ್ಟು ಅವರಿಗೆ ಫ್ಯಾನ್ ಫಾಲೋಯಿಂಗ್ ಇದೆಯೋ ಅದೇ ರೀತಿ ಆಂಧ್ರ ಮತ್ತು ತೆಲಂಗಾಣಲ್ಲಿ ಇದೆ, ಅವರಿಗೆ ತಮಿಳ್ನಾಡಲ್ಲೂ ಇದೆ. ಉಪೇಂದ್ರಜಿಗೆ ಎಲ್ಲ ಕಡೆ ಇದೆ ಸರ್. ಅವ್ರದ್ದೇ ಆದ ಒಂದು ಚಿತ್ರ ರಸಿಕರಿದ್ದಾರೆ. ಉಪೇಂದ್ರ ಅವ್ರದ್ದು ಅಂದರೆ ಕಲ್ಟ್ ಮೂವಿ ಅಂತ ಹೇಳ್ತಾರೆ ಅವ್ರ ಭಾಷೆ, ನನ್ನ ಭಾಷೆಯಲ್ಲ, ಅದು ಕಲ್ಟ್ ಡೈರೆಕ್ಟರ್ ಅಂತ. ಅಂದರೆ ಅವ್ರ ಸಬ್ಜೆಕ್ಟಿಗೆ ಭಾಳ ಕಾತರದಿಂದ ನೋಡ್ತಾರೆ ಜನ. ಅವ್ರ ಡೈರೆಕ್ಷನು ಅಂದರೆ ಇನ್ನು ಭಾಳ ಸ್ಪೆಷಾಲಿಟಿ ನೋಡ್ತಾರೆ. ಸೊ ಹಾಗಾಗಿ ಆಂಧ್ರ ತೆಲಂಗಾಣದಲ್ಲೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ರೇಜ್ ಇದೆಯೋ ಅಷ್ಟೇ ಕ್ರೇಜಲ್ಲಿದೆ. ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಲ್ಲಿ. ఏదో చేస్తూ ఉండరు, ఏమో అవుతా ఉంది, ಅವ್ರ ಭಾಷೆಯಲ್ಲೇ ಮಾತಾಡ್ತಾ ಇರೋದು, ఏదో పెద్దదిగా అవుతుంది ಏನೋ ಒಂದು ಮನೋಭಾವ ಅವ್ರಿಗಿದೆ. ಸೊ ಹಾಗಾಗಿ ನಮಗೆ ಸಂತೋಷ ಏನಂತಂದರೆ, ಆಲ್ರೆಡಿ ವಿ ಆರ್ ಗೆಟಿಂಗ್ ಎ ಗುಡ್ ವೈಬ್ಸ್ ಫ್ರಮ್ ಆಂಧ್ರ ಆ್ಯಂಡ್ ತೆಲಂಗಾಣ ಆಲ್ಸೋ. ಉಪೇಂದ್ರ ಅವರು ಭಾಳ ಜನಪ್ರಿಯರಾಗಿದ್ದಾರೆ ಅಲ್ಲಿ. ಸೊ ನಮ್ಮ ಸ್ನೇಹಿತರು, ರಿಲೇಷನ್ಸ್ ಭಾಳ ಜನ ಫೋನ್ ಮಾಡಿ ಕೂಡ ಹೇಳಿದ್ರು, ಸಾರ್ ನಾವು ದೊಡ್ಡ ಫ್ಯಾನ್ ಸಾರ್ ಉಪೇಂದ್ರ ಸಾಹೇಬ್ರಿಗೆ ಅಂತ. ಖುಷಿ ಆಯ್ತು ನನಗೆ. ಸೊ ಹಾಗಾಗಿ ನಮಗೆ 20ನೇ ತಾರೀಕು ಏನು ಬಿಡುಗಡೆ ಮಾಡ್ತಾ ಇದ್ದೀವಲ್ಲ ಸರ್, ಇದು ಹಬ್ಬ, UI ಹಬ್ಬ. ಖಂಡಿತ ಜನಕ್ಕೆ ದೇ ವಿಲ್ ಎಂಜಾಯ್ ಇಟ್ ಸರ್. ಜನ ಕಾಯ್ತಾ ಇದ್ದಾರೆ. ನಮ್ಮನ್ನು ಯಾವತ್ತೂ ನಮ್ಮ ಕನ್ನಡಿಗರು 7 ಕೋಟಿ ಕನ್ನಡಿಗರು ನಮ್ಮನ್ನು ಕೈ ಬಿಟ್ಟಿಲ್ಲ. ಡೆಫಿನೆಟ್ಲಿ ಇದನ್ನು ನೋಡಿ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಇದೆ. ನಾವು ಗೆಲ್ತೀವಿ ಸರ್. ಸೂಪರ್ ಸರ್, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಕೊನೆಯದಾಗಿ ಒಂದು ಪ್ರಶ್ನೆ, ಆ್ಯಕ್ಚುಲಿ ಇದನ್ನು ಓಪನಿಂಗಲ್ಲೇ ಕೇಳಬೇಕಿತ್ತು, ಆದರೂ ತಡವಾಗಿ ಕೇಳ್ತಾ ಇದ್ದೀನಿ. ಉಪೇಂದ್ರ ಅವರು ಮತ್ತು ಲಹರಿ ಸಂಸ್ಥೆಯ ಬಾಂಧವ್ಯದ ಬಗ್ಗೆ ಪರ್ಟಿಕ್ಯುಲರಾಗಿ ಹೇಳೋದಾದರೆ, ಅವರ ಸಾಕಷ್ಟು ಸಿನಿಮಾಗಳು ನಿಮ್ಮ ಸಂಸ್ಥೆಯಲ್ಲಿ ಆಡಿಯೋ ರೈಟ್ಸ್ ಪಡ್ಕೊಂಡು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದ್ದಾವೆ ಸಾಂಗ್ಸು. ಏ ಸಿನಿಮಾನೂ ನಿಮ್ಮದೇ ಅನಿಸುತ್ತೆ. ಸೊ ಎಷ್ಟು ಸಿನಿಮಾಗಳು ತೊಗೊಂಡಿದ್ರಿ, ಅವರ ನಿಮ್ಮ ನಂಟು ಹೇಗಿದೆ ಅಂತಕ್ಕಂಥ? ಉಪೇಂದ್ರ ಸರ್ದು ಏ ಸಿನಿಮಾ ಆಡಿಯೋ ಲಹರಿ ಸಂಸ್ಥೆ ಬಿಡುಗಡೆ ಮಾಡ್ತು ಸರ್. ಬಿಡುಗಡೆ ಮಾಡಿ ಒಂದು ಸಣ್ಣ ಪುಟ್ಟ ಕಥೆ ಹೇಳ್ಬಿಡ್ತೀನಿ ತಮಗೆ ಸರ್. ಫಸ್ಟು ಏ ಸಿನಿಮಾ ಹಾಡುಗಳನ್ನು ಕೇಳಿದ್ದೆ ನಾನು, ಅದು ಮಿಕ್ಸ್ ಆಗಿರಲಿಲ್ಲ, ರಫ್ ಟ್ರ್ಯಾಕ್ ತಂದು ಉಪೇಂದ್ರಜಿ, ಮಂಜುನಾಥ್ ಅವರು, ಜಗನ್ನಾಥ್ ಅವರು ಇಲ್ಲ ಇವಾಗ,
ಪಾಪ ನೆನೆಸ್ಕೊಬೇಕು ಅವ್ರನ್ನ ನಿರ್ಮಾಪಕರು. ಅದಾದಮೇಲೆ ನಮ್ಮ ಗುರುಕಿರಣ್ ಅವರು ಫಸ್ಟ್ ನಮ್ಮ ಚಾಮರಾಜಪೇಟೆ ಆಫೀಸ್ ಬಂದರು. ಸಿ ಎಲ್ ಒ ಕಾರು, ಬ್ಲ್ಯಾಕ್ ಕಲರು ಸಿ ಎಲ್ ಒ ಕಾರು, ಫುಟ್ಪಾತಲ್ಲಿ ನಿಲ್ಲಿಸ್ಬಿಟ್ಟು ಬಂದರು. ಬಂದು ಸರ್ ಇದೊಂದು ಹಾಡಿದೆ ಕೇಳಿ ಸರ್ ಅಂದರು. ಕೇಳಿ ನಡೀರಿ ಸರ್ ಅಂದೆ. ಅದು ಹಳೇ ಕ್ಯಾಸೆಟ್ಟು ಸರ್, ಹೊಸ ಕ್ಯಾಸೆಟ್ಟು ಅಲ್ಲ, ಯಾವುದೋ ಹಳೇ ಕ್ಯಾಸೆಟ್ಟಲ್ಲಿ ರಫ್ ಟ್ರ್ಯಾಕನ್ನು ಕೇಳಿಸಿದ್ರು. ಕೇಳಿದವನು 2 ಸಲ ಕೇಳಿದೆ. ನಾನು 2ನೇ ಸಲ ಕೇಳ್ತೀನಿ ಅಂದರೆ ಗ್ಯಾರಂಟಿ ಚೆನ್ನಾಗಿದೆ ಅಂತ ಅರ್ಥ. ಇಮಿಡಿಯೇಟಾಗಿ ನನಗೊಂದು ಬರೆಯೋ ಅಭ್ಯಾಸ ಇದೆ ಸರ್. ಹಾಡುಗಳು ಯಾವುದೇ ಕೇಳುವಾಗ ಒಂದು ಪ್ರಾಜೆಕ್ಟ್ ನೋಟ್ ಅಂತ ಮಾಡ್ತೀವಿ ನಾವು, ನಮ್ಮಲ್ಲಿದೆ ಪ್ರಾಜೆಕ್ಟ್ ಶೀಟ್ ಅಂತ. ಮಾಡಿದಾಗ 2ನೇ ಸಲ ಕೇಳಿಬಿಟ್ಟು ಹೇಳಿದೆ, ಸರ್ ನೋಡಿ ಸರ್, ಇದು ಮಾಸು, ಇದು ಕ್ಲಾಸು, ಇದು ಸೂಪರ್ ಹಿಟ್ಟು, ಹಿಂಗೆ ಹೇಳ್ಬಿಟ್ಟೆ ಸರ್. 5 ಹಾಡು ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ ಅಂತಂದೆ. ಏನು ರೀ ಹಿಂಗೆ ಹೇಳ್ತೀರಾ? ಒಬ್ಬರು ಹೇಳಿಲ್ವಲ್ಲ ಸರ್ ನಮಗೆ ಈ ರೀತಿ. ಯಾವ ಸಂಸ್ಥೆಗೆ ಹೋದ್ರೂ ಕೂಡ ಇದು ಯಾವುದ್ರಿ ಅಡಲ್ಟ್ ಪಿಕ್ಚರು ಅಂತ ಯಾರೇ ತೊಗೊತಾರೆ? 20,000 ಹಿಂಗೆಲ್ಲ ಆಫರ್ ಕೊಟ್ಬಿಟ್ಟು ಸರ್ ನಮಗೆ. ಸರ್ ನೀವಿಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಿ, ನೀವು ಬಿಡುಗಡೆ ಮಾಡಿ ನೆಕ್ಸ್ಟ್ ವೀಕು ಅಂದರು. ಸರ್ ನಾನು ಬಿಡುಗಡೆ ಮಾಡೋಕ್ಕೆ ರೆಡಿ ಇದ್ದೀನಿ, ಅಗ್ರಿಮೆಂಟ್ ಆಗಬೇಕು, ಹಣ ಕೊಡಬೇಕು. ಹಣ ಗಿಣ ಏನು ಬೇಡ ಸರ್, ನೀವಿಷ್ಟು ಚೆನ್ನಾಗಿ ಮಾತಾಡೋದಲ್ಲ ಸಾಕು, ನಮಗೆ ಲಹರಿಲಿ ಬಿಡುಗಡೆ ಆಗ್ತಾ ಇದೆಯಲ್ಲ ಸಾಕು ಅಂದರೆ ನೊಂದಿದ್ರು ಸರ್. ಅಂದರೆ ಭಾಳ ಡಿಸಪಾಯಿಂಟ್ ಆಗಿದ್ರು. ಆ ಸಿನಿಮಾನ ಯಾರೂ ಕೂಡ ಅವ್ರನ್ನ ಕೇರೆ ಮಾಡಲಿಲ್ಲ, ಆಡಿಯೋಗಾಗಲಿ ಸಿನಿಮಾಗಾಗಲಿ. ನಾನೇನು ಮಾಡಿದೆ, ನೆಕ್ಸ್ಟ್ ವೀಕು ಮುಂದಿನ ಮಂಗಳವಾರ, ಮತ್ತೆ ಅದು ಮಂಗಳವಾರ ಕರೆದು, ಸರ್ ಒಂದು ಹಣ ಅಂತ ರಾಯ್ಟಿ ಕೊಡ್ಬೇಕು ಸರ್ ಅಂದೆ. ಸರ್ ಏನು ಬೇಡ ಅನ್ನಲ್ಲ ಸರ್ ಅವರು. ಇಲ್ಲ ಸರ್ ಕೊಡಲೇಬೇಕು, ನಮ್ಮಲ್ಲಿ ಇದು ವಾಡಿಕೆ, ಅಲ್ಲಿ ಇದ್ರೆ ಮಾಡೋಕ್ಕಾಗಲ್ಲ ಅಂತ. 2.7 lakhs ಎಷ್ಟು ಸರ್, 2,20,000 4,50,000 ಕೊಟ್ಟು ಆ ದಿನಕ್ಕೆ ಕೊಟ್ಟು. ಇಷ್ಟೊಂದ ಏನು 4.5 ಅಂತ 45,000 ಅಂದರು. ಯಾಕಂದರೆ ಇವ್ರು ಕೊಟ್ಟಿದ್ದೇ ಯಾವುದೋ ಕಂಪ್ನಿ 20,000 ಅಂತ ಆಫರು. 4 ಸರ್ ಪಾಯಿಂಟ್ ಸರ್ ಅಂದೆ. ಅಂದರೆ ಏನರ್ಥ ಅಂದರು? 4.5 lakhs ಸರ್ ಅಂದೆ. ಏನು ರೀ ಇಷ್ಟೊಂದು? ಅವ್ರಿಗೆ ಆಶ್ಚರ್ಯ, ನಿಜವಾಗ್ಲೂ ಭಾಳ ಸಂತೋಷಪಟ್ಟರು ನಿರ್ಮಾಪಕರು. ಬಿಡುಗಡೆ ಮಾಡಿದ್ರು. ಮೈಸೂರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು, ಮೈಸೂರು ಹುಬ್ಳಿಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದರೆ ಆಡಿಟ್ಟು ಸರ್. ನಮ್ಗೆ ಗೊತ್ತದು ಆ ಮಾರ್ಕೆಟ್ ಹಂಗೆ. ಆಮೇಲೆ ಪಿಕ್ಚರ್ ರಿಲೀಸ್ ಆಗಿದ್ದೀನ ಫಸ್ಟ್ ಡೇ ಹೋಗಿ ಪಿಕ್ಚರ್ ನೋಡಿದೆ ಸರ್. ನಾನು ನೋಡಿಬಿಟ್ಟು 12 ಗಂಟೆ ರಾತ್ರಿ ಫೋನ್ ಮಾಡಿದೆ. ಅವಾಗೆಲ್ಲ ಲ್ಯಾಂಡ್ಲೈನು. ಫೋನ್ ಮಾಡಿಬಿಟ್ಟು, ಸರ್ ಏನು ಪಿಕ್ಚರ್ ಮಾಡಿದ್ದೀರಿ ಸರ್, ಸೂಪರ್ ಹಿಟ್ ಆಗುತ್ತೆ ಸರ್ ಅಂತೆ. ಇವತ್ತು ಹೇಳ್ದಂಗಿದೆ ಸರ್ ನನಗೆ. ಏನು ಗುರುವೇ ನಿಜವಾಗ್ಲೂ ನೋಡಿದ್ರ ನೀವು, ನಿಜವಾಗ್ಲೂ ಸೂಪರ್ ಹಿಟ್ ಆಗುತ್ತಾ ಅಂತಂದರು. ನೋಡಿ ಸರ್ ನೀವು ಸೋಮವಾರದಿಂದ ನೋಡಿ ಸರ್ ಕತೆ ಅಂತ. ಸೂಪರ್ ಹಿಟ್ ಆಗೋಯ್ತು ಸರ್. ಏನು ಮಾಡಿದ್ರು ಅಂದರೆ ಪ್ರಮೋಷನ್ ಮಾಡಬೇಕು ಅಂತ 100 ಕ್ಯಾಸೆಟ್ ತೊಗೊಂಡವ್ರಿಗೆ ಎ ಸಿನಿಮಾದು 25 ಕ್ಯಾಸೆಟ್ ಫ್ರೀ ಕೊಟ್ಟು ಮಾರ್ಕೆಟ್ನ ಬೂಸ್ಟ್ ಮಾಡಲಿಕ್ಕೆ ಸರ್. ಜನ ಡೀಲರ್ಗಳು ಏನು ಮಾಡ್ಬಿಟ್ರು, 100 ಕ್ಯಾಸೆಟ್ ತೊಗೊಂಡು 25 ಕ್ಯಾಸೆಟ್ ಫ್ರೀ ಕೊಡ್ತಾ ಇದ್ದಾರ, ಒಂದು ಕೆಲಸ ಮಾಡೋಣ, ಇನ್ನೂ ಜಾಸ್ತಿ ಸೇಲ್ ಮಾಡೋಣ ಅಂದ್ಬಿಟ್ಟು ಹಂಗೆ ಅದ್ಭುತವಾಗಿ ಅದು ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗೋದು ಬಿಡಿ, ಅದೆಲ್ಲೋ ಹೋಗ್ಬಿಡ್ತು. ಸೊ ಆಡಿಯೋನ ತೊಗೊಂಡಿದ್ದು ರೀತಿ ಈ ಥರ. ಅದಾದಮೇಲೆ ಅನಾಥರು ಮಾಡಿದ್ರು, ಮತ್ತು ಐ ಲವ್ ಯು ಅದೂ ಸೂಪರ್ ಹಿಟ್ ಆಯಿತು ಹಾಡುಗಳು. ಸೊ ಹಾಗಾಗಿ ಅವ್ರದ್ದು ನಾವು ಏನೇ ನಮ್ಮ ಉಪೇಂದ್ರಜಿ ಆ್ಯಂಡ್ ಲಹರಿ ಕಾಂಬಿನೇಷನ್ ಏನೇ ಮಾಡಿದ್ರು ಕೂಡ ಹಿಟ್ಟಾಗಿದೆ ಸರ್ ಇವತ್ತುವರೆಗೂ. ಆಮೇಲೆ ಇನ್ನೊಂದು ಹೇಳ್ಬೇಕು ಸರ್, UAನಲ್ಲಿ ಈ ಟೀ ಶರ್ಟು ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ರಿಲೀವ್ ಅಂದ್ಬಿಟ್ಟು ನಮ್ಮ ರಘು ಅವರು, ಸೌಂದರ್ಯ ಮೇಡಮ್ ಅವರ ಹಸ್ಬೆಂಡು, ನನ್ನ ಒಳ್ಳೆ ಆಪ್ತ ಮಿತ್ರರು ನನಗೆ, ನಮ್ಮ ಡಾಲರ್ಸ್ ಕಾಲನಿ ನಮ್ಮ ಮನೆಯಿಂದನೇ ಇರೋದು. ಅವರು ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಡ್ತೀನಿ ಬಾಸ್ ಅಂದರು. ಹೇಳಿ ಸರ್ ಅಂದ್ಬಿಟ್ಟು ನವೀನು ಉಪೇಂದ್ರಜಿ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಒಳ್ಳೆ ಡಿಸೈನ್ಸ್ ಮಾಡಿಸಿ 10 ಡಿಸೈನ್ ಮಾಡಿದ್ದಾರೆ ಸರ್. ನೋಡಿ ನಮ್ಮ ಅಮೇರಿಕಾನಲ್ಲಿ ದೊಡ್ಡ ಮನೆ ಬಳಗ, ಫ್ಯಾನ್ಸ್ ಬಳಗ, ಅವರು 250 ಟಿ ಶರ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ರಿಲೀವ್ ಕಂಪ್ಲೀಟ್ ಟೀಮ್, ಸತೀಶ್ ಅವರು, ರಘು ಅವರು, ಅವ್ರಿಗೆ ಸುಮಾರು 6 ಮಂತ್ಸಿಂದ ವರ್ಕ್ ಮಾಡಿದ್ದಾರೆ ಸರ್ ಇದಕ್ಕೆ. ನೋಡೋಕೆ ಒಂದು ಸಿಂಪಲ್ ಟಿ ಶರ್ಟ್ ಥರ ಕಾಣುತ್ತೆ, ಬಟ್ ಅದು ಹಿಂದೆ ಎಷ್ಟು ಶ್ರಮ ಇದೆ ಅಂತಂದರೆ, ಆ ರಿಲೀವ್ ಕಂಪ್ನಿ ಕಂಪ್ಲೀಟ್ ಟೀಮು 6 ತಿಂಗಳು ವರ್ಕ್ ಮಾಡಿ ಡಿಸೈನ್ಸ್ ಮಾಡಿಸಿ ಎಲ್ಲ ಮಾಡಿದ್ದಕ್ಕೆ ಇವತ್ತು ನಾನು ನೋಡಿ ಹಾಕೊಂಡು ತಿರುಗ್ತಾ ಇದ್ದೀನಿ. ನನಗೆ ಪಾಸಿಟಿವ್ ಸರ್, ಪ್ರೆಸೆಂಟ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಇದೆ ಈ ಟಿ ಶರ್ಟ್ ಹಾಕ್ಕೊಂಡ್ರೆ. ಸೂಪರ್ ಸೂಪರ್. ಇನ್ನು ಉಪೇಂದ್ರ ಮತ್ತು ಲಹರಿ ಸಂಸ್ಥೆಯ ಜರ್ನಿ ಎ ಸಿನಿಮಾದಿಂದ ಯುವರೆಗೂ ಬಂದಿದೆ. UI XYZ ಇನ್ನು 3 ಬಾಕಿ ಇದೆ. ಸೊ ವಾಟ್ ನೆಕ್ಸ್ಟ್ ಸರ್? ಭಾಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ. XYZ ಅಲ್ಲಿಗೆ ನಿಲ್ಲಿಸ್ಬಾರ್ದು ಸರ್, ಮತ್ತೆ ಸ್ಟಾರ್ಟ್ ಆಗುತ್ತೆ.
ಏ ಸ್ಟಾರ್ಟ್ ಆಗುತ್ತೆ? ಹೋಗ್ತಾ ಹೋಗ್ತಾ ಇರ್ಬೇಕು ಎಕ್ಸಾಕ್ಟ್ಲಿ ಸರ್. ಲೂಪಲ್ಲಿ ಸಾಂಗ್ ಓದೋಕೆ ಹೋಗ್ತಾನೆ ಇರಬೇಕು. ಜೀವನದಲ್ಲಿ ಎಂಡ್ ಆಗಬಾರ್ದು ಸರ್. ಜೀವನ ಎಂಡ್ ಆಗಬಾರ್ದು. ಅದು ಎಸ್ಪೆಷಲಿ ಕಲೆ ಮತ್ತು ಸಿನಿಮಾ ಸಂಗೀತದಲ್ಲಿ ಲಹರಿ ಇರಬೇಕು, ಯಾವಾಗಲೂ ಇರಬೇಕು ಹಚ್ಚ ಹಸಿರಾಗಿ. ಲಹರಿ ಬೇರು ಇರ್ತಾರಲ್ವ, ಅದು ಬೇರೆ ವಿಷಯ. ಈ ಪ್ರಪಂಚಕ್ಕೆ ಬಂದಮೇಲೆ ಪ್ರತಿಯೊಬ್ಬರು ಬಂದಮೇಲೆ ಹೋಗಲೇಬೇಕು. ಲಹರಿ ಸಂಸ್ಥೆ ಇಂಪಾರ್ಟೆಂಟ್ ಸರ್. ಸೊ ನಾನು ಯಾವಾಗಲೂ ಹೇಳ್ತೀನಿ, ಯಾವುದಕ್ಕೂ ಎಂಡಿಲ್ಲ. ದಿ ಎಂಡ್ ಅಂತ ಇರಲೇಬಾರ್ದು ಸರ್. ಆ ಭಗವಂತ ಮತ್ತು ಆ ಭಗವತಿ ಆಶೀರ್ವಾದದಲ್ಲಿ, ನಮ್ಮ ಇಡೀ ಸಿಬ್ಬಂದಿ, ಅಣ್ಣ ಮನೋಹರ್ ನಾಯ್ಡು ಸಾಹೇಬರ ಆಶೀರ್ವಾದದಲ್ಲಿ ಖಂಡಿತ ಈ ಸಿನಿಮಾನೂ ಗೆಲ್ಲುತ್ತೆ. ನಾವು ಕೂಡ ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸಾಕಷ್ಟು ವಿಚಾರಗಳನ್ನ ನಾವು ಈಗ ಶೇರ್ ಮಾಡ್ಕೊಂಡ್ವಿ. ಸಿನಿಮೇತರವಾಗಿ ನಿಮ್ಮ ನಿರ್ಮಾಣ ಸಂಸ್ಥೆಯಲ್ಲಿ ಇದೇ ರೀತಿ ದೊಡ್ಡ ದೊಡ್ಡ ಸಿನಿಮಾಗಳು ಕನ್ನಡಿಗರಿಗೆ ಕೊಡುಗೆಯಾಗಿ ಬರ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ನಿಮ್ಮ ಪ್ರೊಡಕ್ಷನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಇನ್ನೂ ಬೇರೆ ಬೇರೆ ಸ್ಟಾರ್ಗಳ ಜೊತೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಸಿನಿಮಾಗಳು ಮಾಡಿ. ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಹೇಳಿ ಸರ್. ನೀವು ನನ್ನ ಹಳೆಯ ಸ್ನೇಹಿತರು. ಎಸ್ ಜೊತೆಗೆ ಲಕ್ಷ್ಮೀನಾರಾಯಣ ಹೆಸರಲ್ಲೇ ಇದೆ. ಸೊ ಲಕ್ಷ್ಮೀನಾರಾಯಣ ಅವ್ರ ಕೈ ಇಟ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ವೇಸ್ ವಿತ್ ಯು. ನಾವೆಲ್ಲಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರ್ತೀರ ಅಂತಕ್ಕಂಥದ್ದು. ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, UI ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಇದೇ ಡಿಸೆಂಬರ್ 20ಕ್ಕೆ ವಿಶ್ವದಾದ್ಯಂತ 5 ಲ್ಯಾಂಗ್ವೇಜ್ಗಳಲ್ಲಿ UI ಸಿನಿಮಾ ತೆರೆಗಪ್ಪಳಿಸ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟರಲ್ಲೇ ಹೋಗಿ ನೋಡಿ, ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ. ಇನ್ ಕೇಸ್ ನಿಮಗೆ ಪೈರಸಿ ಕಾಪಿ ಸಿಕ್ಕರೂ ಇಮ್ಮಿಡಿಯೇಟ್ ಅದನ್ನು ರಿಪೋರ್ಟ್ ಮಾಡಿ ಸಂಬಂಧಪಟ್ಟವರಿಗೆ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.